ಎಲ್ಲರೂ ನಮಸ್ಕಾರ. ಈಗಾಗಲೇ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಯಾರೆಲ್ಲ ಇದ್ದೀರಾ ಅವ್ರಿಗೆ ಗೊತ್ತಾ ಇದೆ SSC GD ಹೊಸ ನೋಟಿಫಿಕೇಶನ್ ಬಂದಿದೆ ಅಂತ. ಸೊ ಇನ್ನೂ SSC GD 2024ರ ಫಿಸಿಕಲ್ ಮೆಡಿಕಲ್ ಆಗಿಲ್ಲ. ಸೊ ಅದಾಗಲೇ SSC GD ಹೊಸ ನೋಟಿಫಿಕೇಶನ್ ಈಗ ಬಂದಿದೆ. ಸೊ ಈ ಅಧಿಸೂಚನೆಯಲ್ಲಿ ಏನೇನೆಲ್ಲ ಇದೆ ಮತ್ತು ಹಳೆಯದಕ್ಕಿಂತ ಈಗ ಇದು ಹೇಗೆ ವಿಭಿನ್ನ, ಮತ್ತು ಇದರಲ್ಲಿ ಕರ್ನಾಟಕದಲ್ಲಿ ಎಷ್ಟು ಹುದ್ದೆ ಇರ್ಬೋದು, ಮತ್ತು ವಯೋಮಿತಿ ಏನು, ಪರೀಕ್ಷಾ ದಿನಾಂಕ ಏನು, ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನನ್ನ ಜೊತೆ ಹಂಚ್ಕೊಳ್ತಿದ್ದೇನೆ. ಸೊ ಈಗಾಗಲೇ ನೀವು ನೋಡಿದ್ದೀರಾ, ಒಟ್ಟು ಆಲ್ ಓವರ್ ಇಂಡಿಯಾ 39,481 ಅಂದರೆ ಅಂದಾಜು 40,000 ಹುದ್ದೆಗಳು SSC GD ನೋಟಿಫಿಕೇಶನಲ್ಲಿ ಆಗಿವೆ. ಸೊ ಹಾಗಾಗಿ ಇದೊಂದು ಒಳ್ಳೆಯ ಅವಕಾಶನೇ. ಫಸ್ಟ್ ಟೈಮೇ 40,000 ಬಂದಿದೆ ಇದು. ಸೊ ಲಾಸ್ಟ್ ಟೈಮು ಮೊದಲೆಲ್ಲ 25,000 ಬಂದಿತ್ತು, ಆಮೇಲೆ ಮತ್ತೆ 20,000 ಹೆಚ್ಚಾಗಿ ಅದು 45,000 50,000 ತನಕನೂ ಹೋಗಿತ್ತು. ಆದರೆ ಈ ಸಲ ಮೊದಲಿಗೇನೆ ಅವರು 39,481 ಹುದ್ದೆಗಳನ್ನ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಮುಂದೆ ಇದನ್ನ ಹೆಚ್ಚಾಗ್ಬೋದು, ಆಗದೇ ಇರ್ಬೋದು, ಬಟ್ ಇದು ಕೂಡ ಹೈಯೆಸ್ಟ್ ಅಲ್ವಾ. 39,481 ಅಂತಂದ್ರೆ ಇದು ಚೆನ್ನಾಗಿರೋದೇ ಇದೆ. ಸೊ ಇದರಲ್ಲಿ ಏನು ಕಡಿಮೆ ಇಲ್ಲ. ಸೊ 40,000ಕ್ಕೆ 50,000ಕ್ಕೆ ಏನು ಭಾಳ ದೊಡ್ಡ ಡಿಫ್ರೆನ್ಸ್ ಆಗಲ್ಲ. ಸೊ ಹಂಗಾಗಿ ಒಳ್ಳೆಯ ಅವಕಾಶ ಇದು. ಇಷ್ಟು ಯಾರೂ ನಿರೀಕ್ಷಿಸಿರಲಿಲ್ಲ. ಅಂತಂದ್ರೆ ಎಲ್ಲರೂ ಒಂದು ಮತ್ತೆ 25,000 ಬರುತ್ತೆ, ಅದಾದ್ಮೇಲೆ ಮತ್ತೊಂದು 20,000 ಹೆಚ್ಚಾಗ್ಬೋದು ಅಂತ. ಸೊ ಇದು ಫಸ್ಟ್ಗೆನೆ ಅವರು 39,481 ಹುದ್ದೆಗಳನ್ನ ನೀಡಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಇದ್ದೀರಾ, ಸೊ ಯಾರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಬಹುದು, ಮತ್ತು ಪರೀಕ್ಷಾ ದಿನಾಂಕ ಏನು, ಪರೀಕ್ಷೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ಸೊ ಈಗ ಶುರು ಮಾಡೋಣ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಏನೇನು ಇರಲಿದೆ ಅನ್ನೋದನ್ನ ನಾನು ಹೇಳ್ತೀನಿ. SSC GD 2025ರ ದಿನಾಂಕಗಳ ಬಗ್ಗೆ, ಅರ್ಜಿ ಸಲ್ಲಿಸೋ ದಿನಾಂಕಗಳ ಬಗ್ಗೆ, ಪರೀಕ್ಷಾ ದಿನಾಂಕಗಳ ಬಗ್ಗೆ, ಮತ್ತು ಒಟ್ಟು ಎಷ್ಟು ಹುದ್ದೆಗಳಿವೆ ಅಂತ, ಮತ್ತು ವಯೋಮಿತಿ ಏನಿದೆ ಅಂತ, ಮತ್ತು NCC ವಿದ್ಯಾರ್ಥಿಗಳಿಗೆ ಬೋನಸ್ ಮಾರ್ಕ್ಸ್ ಇರುತ್ತೆ. ಸೊ ಅವರಿಗೆ ಯಾವ ರೀತಿ ಬೋನಸ್ ಮಾರ್ಕ್ಸ್ ಇರುತ್ತೆ ಅನ್ನೋದನ್ನ, ಕರ್ನಾಟಕದಲ್ಲಿ ಯಾವೆಲ್ಲ ನಗರಗಳಲ್ಲಿ ಪರೀಕ್ಷಾ ಕೇಂದ್ರಗಳಿವೆ ಅನ್ನೋದನ್ನು ಮಾಹಿತಿನ ನೀಡ್ತಾನೆ. ಅದಾದಮೇಲೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ, ಮತ್ತು ಫಿಸಿಕಲ್ಲು ಮತ್ತು ಮೆಡಿಕಲ್ಲು ಯಾವ ರೀತಿ ಇರುತ್ತೆ ಅದನ್ನು ಕೂಡ ಹೇಳ್ತೀನಿ. ಮತ್ತು ಅರ್ಜಿಯಲ್ಲಿ ಫೋಟೋ ಅಪ್ಲೋಡ್ ಮಾಡೋ ರೀತಿ ಕೂಡ ಯಾವ ರೀತಿ ಇರಬೇಕು ಅನ್ನೋದನ್ನ ಹೇಳ್ತೇನೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟು ಫೋರ್ಸ್ ಪ್ರಿಫರೆನ್ಸ್ ಫಿಲ್ಲಿಂಗು, ಇದು 9ನೇ ಪಾಯಿಂಟು. ಸೊ ಇದು ಭಾಳ ಇಂಪಾರ್ಟೆಂಟು. ಅರ್ಜಿ ಸಲ್ಲಿಸುವಾಗ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದನ್ನು ಭಾಳ ನೀವು ಕೇರ್ಫುಲ್ ಆಗಿ ಮಾಡಬೇಕಾಗಿರೋದು. ಸೊ ಅದನ್ನು ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ನಿಮಗೆ ತಿಳಿಯುವ ಹಾಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನಿಮಗೆ ಅದಾದ ನಂತರ ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಏನೂ ಕೇಳಕ್ಕೆ ಹೋಗಬೇಡಿ. ಪೂರ್ತಿ ವಿಡಿಯೋ ನೋಡಿ, ಇದರಲ್ಲೆಲ್ಲನೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮ್ಮಲ್ಲಿ ಯಾವ ರೀತಿ ಡೌಟ್ ಇದೆ ಅನ್ನೋದು ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಆ ಡೌಟ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ಎಲ್ಲಕ್ಕಿಂತ ಮುಂಚೆನೇ ಡಿಸ್ಕಸ್ ಮಾಡಿದ್ದೀನಿ. ಅದ್ಯಾಗೂ ನಾನು ಯಾವುದಾದ್ರೂ ಒಂದು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡದೇ ಇದ್ದರೆ ಪೂರ್ತಿ ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಹಾಕಿ ಅದಕ್ಕೆ ನಾನು ಉತ್ತರ ಮಾಡ್ತೀನಿ. ಸೊ ವಿಡಿಯೋದಲ್ಲಿ ಇರೋದನ್ನೇ ನೀವು ಮತ್ತೆ ಅದು ಹೇಗೆ ಇದು ಹೇಗೆ ಅನ್ನೋದು ಕೇಳಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಸೊ ವಿಡಿಯೋ ಶುರು ಮಾಡೋಣ. SSC GD ನೋಟಿಫಿಕೇಶನ್ ಬಂದಿದೆ ಇವತ್ತು 5ನೇ ತಾರೀಕು. ಸೊ 14/10/2024 ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇವತ್ತಿಂದ ಅರ್ಜಿ ಸಲ್ಲಿಸ್ಬೋದು. ಸೊ ನಾನು ನಿಮಗೆ ಹೇಳೋದೇನಂತಂದರೆ, ಕಾಯಿರಿ, 3-4 ದಿನ ಕಾಯಿರಿ. ಸೊ ಸಡನ್ನಾಗಿ ಹೋಗಿ ಅರ್ಜಿ ಸಲ್ಲಿಸೋದು ಮಾಡೋಕ್ಕೆ ಹೋಗಬೇಡಿ. ವೇಟ್ ಮಾಡೋಣ, ಅದಾದಮೇಲೆ ನೋಡುಗಳಂತೆ. ಸೊ ಅದಾದಮೇಲೆ ಇನ್ನೂ ಏನಾದರೂ ಅಪ್ಡೇಟ್ಸ್ ಇದ್ದರೆ ಅದನ್ನ ನಾನು ನಿಮ್ಮ ಜೊತೆ ಹೇಳ್ತೀನಿ. ಅಂದರೆ ಪೂರ್ತಿ ಏನಿದೆ ಅನ್ನೋದನ್ನು ನೋಡಿಕೊಂಡು ಅರ್ಜಿ ಸಲ್ಲಿಸಿ. ಈಗಾಗಲೇ ಯಾರಿಗೆಲ್ಲ ಅನುಭವ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಪ್ರೀವಿಯಸ್ಲಿ 2-3 ಸಲ GD ನೋಟಿಫಿಕೇಶನ್ ಹಾಕಿದ್ರೆ ಅವ್ರು ಬೇಕಾದರೆ ಅರ್ಜಿ ಸಲ್ಲಿಸ್ಬೋದು. ಆದರೂ ಕೂಡ ಕೆಲವೊಂದು ಸಲ ನೋಟಿಫಿಕೇಶನಲ್ಲಿ ಏನೋ ಹೊಸದು ಸೇರಿಸಿರ್ತಾರೆ. ಸೊ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಅರ್ಜಿ ಸಲ್ಲಿಸ್ರಿ. ಅದು 2-3 ದಿನದಲ್ಲಿ ಗೊತ್ತಾಗುತ್ತೆ. ಸೊ ನಾನು ಹೇಳೋದು, ಒಂದು 2 ದಿನ ಕಾಯಿರಿ, ಅದಾದಮೇಲೆ ಅರ್ಜಿಯನ್ನು ಸಲ್ಲಿಸಿ. ಏನಾದರೂ ಹೊಸ ಅಪ್ಡೇಟ್ಸ್ ಏನಾದರೂ ಈ ನೋಟಿಫಿಕೇಶನಲ್ಲಿ ಇದ್ದರೆ ಅದನ್ನ ನಾನು ಹೇಳ್ತೀನಿ. ಸೊ ದಿನಾಂಕ ಆದರೆ 14/10/2024 ಇದೆಯಲ್ಲ, ಇದನ್ನು 1/10 ಅಂತಲೇ ಅಂದ್ಕೊಳ್ಳಿ. ಸೊ 1/10/2024ಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿ. ಅದಾದಮೇಲೆ ಸರ್ವರ್ ಸಿಗಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ 1/10/2024ಕ್ಕೆ ನಿಮ್ಮ ಅರ್ಜಿಯನ್ನು ಸಲ್ಲಿಸೋ ಕಾರ್ಯವನ್ನು ಮುಗಿಸಿ. ಯಾರೆಲ್ಲ ಇನ್ನೂ ನಿಮ್ಮ OBC EWS ಸರ್ಟಿಫಿಕೇಟ್ಸ್ಗಳೆಲ್ಲ ವೇಟ್ ಮಾಡ್ತಿದ್ದೀರಾ, ಸೊ ಬೇಗ ನೀವು ಸರ್ಟಿಫಿಕೇಟ್ಸ್ ತೆಗೆಸಿ. ಈ ದಿನಾಂಕದ ಒಳಗಡೆ ನಿಮ್ಮ ಅದು ಕೂಡ ನಾನು ನೆಕ್ಸ್ಟ್ ಹೇಳ್ತೀನಿ ಕ್ರೂಷಿಯಲ್ ಡೇಟ್ಸ್ ಬಗ್ಗೆ. ಸೊ ಅದು ಆಗಿರಬೇಕು. ಮತ್ತು ಲಾಸ್ಟ್ ಡೇಟು ಆನ್ಲೈನ್ ಅಪ್ಲಿಕೇಶನ್ ಅದೇ 14/10/2024 ಇದೆ. ಫೀ ಪೇಮೆಂಟ್ ಮಾಡೋಕ್ಕೆ ಒಂದಿನ ಎಕ್ಸ್ಟ್ರಾ ಇರುತ್ತೆ, ಎಲ್ರಿಗೂ ಗೊತ್ತಾ ಇದೆ. ಸೊ ನೆಕ್ಸ್ಟ್ ಡೇ ಫೀ ಪೇಮೆಂಟ್ಗೆ ಲಾಸ್ಟ್ ಡೇಟು. ಕರೆಕ್ಷನ್ ವಿಂಡೋ ಇದೆ 5/11 ಮತ್ತು 7/11/2024 ನಡುವೆ ನೀವು ಕರೆಕ್ಷನ್ ಮಾಡ್ಬೋದು. ಅಷ್ಟರಲ್ಲಿ ನಿಮಗೆ ಏನಾದರೂ ನಿಮ್ಮ ಅಪ್ಲಿಕೇಶನ್ ಅವರು ಏನಾದರೂ ಸ್ಕ್ರೂಟ್ನಿ ಮಾಡಿರ್ತಾರೆ, ಏನಾದರೂ ನಿಮ್ಮ ಫೋಟೋದಲ್ಲಿ ತೊಂದರೆ ಇದ್ದರೆ ಆವಾಗ ಈಗ ಈ ಡೇಟಲ್ಲಿ ನೀವು ಅಪ್ಡೇಟ್ ಮಾಡ್ಬೋದು. ಫೋಟೋದಲ್ಲಿ ಅಷ್ಟೇ ಅಲ್ಲ, ನೀವು ಏನಾದರೆ ಅರ್ಜಿ ಸಲ್ಲಿಸುವಾಗ ಏನಾದರೂ ಮಿಸ್ಟೇಕ್ ಮಾಡಿದರೆ, ನೇಮ್ನ ತಪ್ಪಾಗಿ ಹಾಕಿದರೆ, ಅಥವಾ ಎಕ್ಸಾಮ್ ಸೆಂಟರ್ ತಪ್ಪಾಗಿ ಚೂಸ್ ಮಾಡಿದರೆ, ಅಥವಾ ನೀವು ನಿಮ್ಮ ಏನದು
ರಿಫರೆನ್ಸ್ ಅದು ಇದೆಯಲ್ಲ ಅದನ್ನ ತಪ್ಪಾಗಿ ಹಾಕಿದ್ರಿ ಅಥವಾ ಅದು ಹಾಕಿದ್ದು ಬೇಡ ಈಗ ಬೇರೆದು ಬೇಕು ಅಂತಂದರೆ ಈ ಟೈಮಲ್ಲಿ ನೀವು ಎಡಿಟ್ ಮಾಡ್ಕೋಬೋದು. ಸೊ ಎಡಿಟ್ ಮಾಡುವಾಗ ಎಲ್ಲರೂ ಯಾರೇ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಕ್ಯಾಟಗರಿ ಮತ್ತು ಜೆಂಡರು, ಫಿಮೇಲ್ಗೆ ಫ್ರೀ ಇದೆ ಮತ್ತು SC ST ಅವರಿಗೆ ಫ್ರೀ ಇದೆ ಅಲ್ವಾ, ಆದರೂ ಕೂಡ ಈ ಕರೆಕ್ಷನ್ ವಿಂಡೋ ಮಾಡುವಾಗ ನೀವು ಎಲ್ಲರೂ 200 ರೂಪಾಯಿ ಒಂದೇ ಟೈಮ್ ಮಾಡಬೇಕು. ಈ 200 ರೂಪಾಯಿ ಕಟ್ಟಿದ ಮೇಲೂ ಅದರಾಗಲಿ ಏನೋ ತೊಂದರೆ ಇತ್ತಂದರೆ ಮತ್ತೆ ಈ ದಿನಾಂಕದ ಒಳಗಡೆ ಮತ್ತೆ ಇನ್ನೊಂದ್ಸಲ ಚೇಂಜ್ ಮಾಡ್ಬೋದು, ಅದಕ್ಕೆ 500 ರೂಪಾಯಿ ಫೈನು. ಸೊ ನನ್ನ ಕಾಳಜಿ ಇಷ್ಟೇ, ಈ 200 500 ಯಾಕೆ ಕಳ್ಕೊತೀರಿ, ಅದಕ್ಕೆ ಒಂದೇ ಸಲ ಹಾಕುವಾಗಲೇ ಕರೆಕ್ಟಾಗಿ ಡಿಸಿಷನ್ ತೊಗೊಂಡು ಒಂದು 4-5 ದಿನ ನಿರ್ಧಾರ ಮಾಡಿ ಅಪ್ಲಿಕೇಶನ್ನ ಹಾಕಿ. ಇನ್ನು ಎಕ್ಸಾಮ್ ಡೇಟು ಜನವರಿ ಫೆಬ್ರವರಿ 2025 ಅಂತ ಕೊಟ್ಟಿದ್ದಾರೆ. ಸೊ ನೀವು ಆಲ್ಮೋಸ್ಟ್ ಜನವರಿ 10 ಅಂದ್ಕೊಳ್ಳಿ, ಜನವರಿ 10ರಿಂದ ಫೆಬ್ರವರಿ 20 ತನಕ ಅಂದ್ಕೊಂಡು ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಸೊ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಸ್ಟ್ರಾಟಜಿ ವಿಡಿಯೋಲಿ. ಸೊ ಇದೀಗ ನೀವು SSC GD ದಿನಾಂಕಗಳು ಯಾವ ರೀತಿ ಇದ್ದಾವೆ ಅಂತ ತಿಳ್ಕೊಂಡ್ರಿ. ಸೊ ನೆಕ್ಸ್ಟು ಈ ಸಲ ಎಷ್ಟು ಒಟ್ಟು ಹುದ್ದೆಗಳಿವೆ ಅನ್ನೋದು ಗೊತ್ತು, ಈ ಇದರಲ್ಲಿದೆ. BSFಗೆ ಮೇಲ್ಗೆ 13,000 ಇದೆ, ಫಿಮೇಲ್ಗೆ 2,000, ಸೊ ಟೋಟಲ್ 15,000 BSF ಅಲ್ಲಿದೆ. ಈ ಸಲ CSF ಸ್ವಲ್ಪ ಕಡಿಮೆ ಆಗಿದೆ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ. ಮೇಲ್ಗೆ 6,400, ಫಿಮೇಲ್ಗೆ 715, ಸೊ ಟೋಟಲ್ 7,145 ಇದೆ. CRPF ಲಾಸ್ಟ್ ಟೈಮ್ ಸ್ವಲ್ಪ ಕಡಿಮೆ ಆಗಿತ್ತು, ಈ ಸಲ ಮತ್ತೆ ಅದು ಜಾಸ್ತಿ ಆಗಿದೆ. 11,299 CRPF ಮೇಲ್ಗಿದೆ, ಫಿಮೇಲ್ಗೆ 242 ಇದೆ, ಟೋಟಲ್ 11,541. SSBಗೆ ಮೇಲಲ್ಲಿ 819 ಇದೆ, ಫಿಮೇಲಲ್ಲಿ ಯಾವುದೇ ಹುದ್ದೆ ಇದು ಆಗಿಲ್ಲ, ಅಧಿಸೂಚನೆ ಆಗಿಲ್ಲ, ಸೊ ಟೋಟಲ್ 819. ITBPಯಲ್ಲಿ 2,564 ಮೇಲ್ಗೆ, ಫಿಮೇಲ್ಗೆ 3,017. ಸೊ ಆಸಾಮ್ ರೈಫಲ್ಸಲ್ಲಿ 1,148 ಮೇಲ್, 100 ಫಿಮೇಲು, 1,248 ಫಿಮೇಲ್, ಇದು ಸಾರಿ ಟೋಟಲ್. ಸೊ SSF ಅಲ್ಲಿ 35 ಮೇಲು, 0 ಫಿಮೇಲ್ಗೆ ಯಾವುದೇ ಹುದ್ದೆ ಇಲ್ಲ. ಈ ಸಲ NCB ಇದೆ. SSC 2000 GD 2022ರಲ್ಲಿ NCB ಇತ್ತು, 2024 ಈಗ ಯಾರೆಲ್ಲ ಫಿಸಿಕಲ್ ಮೆಡಿಕಲ್ ವೇಟ್ ಮಾಡ್ತಾ ಇದ್ದೀರಲ್ಲ ಅವರಲ್ಲಿ NCB ಇರಲಿಲ್ಲ, ಮತ್ತೆ ಈ ಸಲ NCB ಬಂದಿದೆ. ಸೊ ಅದು 11 ಮೇಲ್ಗೆ, 11 ಫಿಮೇಲ್ಗೆ, ಟೋಟಲ್ 22 ಪೋಸ್ಟ್ ಇದೆ. ಸೊ ಇದನ್ನೆಲ್ಲ ಯಾಕೆ ಎಕ್ಸ್ಪ್ಲೈನ್ ಮಾಡಿದೆ, ಇದೆಲ್ಲ ನಿಮಗೆ ಅವಶ್ಯಕತೆ ಇಲ್ಲ, ಯಾಕಂದರೆ ಟೋಟಲ್ ಓವರ್ ಆಲ್ ಬೇಕಾಗಿಲ್ಲ, ನಮಗೆ ಕರ್ನಾಟಕದ ಅಷ್ಟೇ ಬೇಕಲ್ವಾ. ಸೊ ಆದ್ರೂ ಇದನ್ನ ಯಾಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದರೆ, ಈಗ ಸದ್ಯಕ್ಕೆ ಕರ್ನಾಟಕದ್ದು ಸಿಗಲ್ಲ. ಇದು ಅಪ್ಲಿಕೇಶನ್ ಹಾಕಿ ಆದಮೇಲೆ ಒಂದು 15 ದಿನಕ್ಕೆ ಅವರು ಟೆಂಟೇಟಿವ್ ವೇಕೆನ್ಸಿ ಬಿಡ್ತಾರೆ, ಅವಾಗ ಕರ್ನಾಟಕಕ್ಕೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಈಗಲೇ ಸದ್ಯಕ್ಕೆ ನೋಟಿಫಿಕೇಶನಲ್ಲಿ ಕರ್ನಾಟಕಕ್ಕೆ ಎಷ್ಟು ಹುದ್ದೆ ಇದೆ ಅಂತ ಅಧಿಕೃತವಾಗಿ ಗೊತ್ತಿರಲ್ಲ, ಬಟ್ ಒಂದು ಅಂದಾಜು ಮಾಡ್ಬೋದು. ಸೊ 39,481 ಇದೆ. ಸೊ ಇದಕ್ಕೆ ಎಷ್ಟು ಬರ್ಬೋದು ಅನ್ನೋದು ಅಂದಾಜು ಮಾಡ್ಬೋದು. ಯಾವ ರೀತಿ ಅಂದಾಜು ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ತೀನಿ ನೆಕ್ಸ್ಟ್ ಸ್ಲೈಡಲ್ಲಿ. ಸೊ ಬಟ್ ನೋಡ್ಕೊಳ್ಳಿ, BSF ಈ ಸಲ ಒಳ್ಳೆ ಹುದ್ದೆಗಳು, ಯಾವಾಗಲೂ GDಯಲ್ಲಿ CRPF BSF ಜಾಸ್ತಿ ಹುದ್ದೆಗಳನ್ನು ತೊಗೊಂಡು ಬರುತ್ತೆ. ಸೊ ಈ ಸಲನೂ ಹಾಗೆ ಆಗಿದೆ. ಸೊ BSF 15,000 ತೊಗೊಂಡು ಬಂದರೆ ಈ ಸಲ CRPF 11,000 ತೊಗೊಂಡ್ಬಂದಿದೆ. CRPF CSF 7,145 ತೊಗೊಂಡ್ಬಂದಿದೆ. ಸೊ ಇದನ್ನು ನೀವು ನೋಡ್ಕೊಳ್ಳಿ, ಇದು ನಿಮಗೆ ಗೊತ್ತಾಗುತ್ತೆ, ಸ್ಕ್ರೀನ್ಶಾಟ್ ಹಾಕ್ಕೊಂಡು ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇದೇನು ಅಷ್ಟು ಮ್ಯಾಟ್ರ್ ಆಗಲ್ಲ, ಮ್ಯಾಟ್ರ್ ಆಗೋದು ಕರ್ನಾಟಕ ಹುದ್ದೆಗಳು ಎಷ್ಟಿದಾವೆ ಅಂತ ಅಷ್ಟೇ. ಸೊ ನೆಕ್ಸ್ಟು ಈಗ ನಾನು ಹಳೇದನ್ನು ತೋರಿಸ್ತೀನಿ ನಿಮಗೆ. ಹಳೇದನ್ನು ನಾನು ಎಷ್ಟು ಅರ್ಜಿ ಹಾಕಿದ್ರು ಎಲ್ಲ ಇದನ್ನೇ ಮಾಡಿ ತೋರಿಸ್ತೀನಿ. 2021ರಲ್ಲಿ GD ಕರೆದಿದ್ರು, 22ರಲ್ಲಿ GD ಕರೆದಿದ್ರು, 24ರಲ್ಲಿ ಕರೆದಿದ್ರು, ಈಗ 25 ಇದು ನೋಟಿಫಿಕೇಶನ್ ನೇಮ್. ಸೊ ಇದು ನೋಟಿಫಿಕೇಶನ್ ಆಗಿದ್ದು 23ರಲ್ಲಿ, ಬಟ್ ಎಕ್ಸಾಮ್ ಅದನ್ನು ನೋಟಿಫಿಕೇಶನಲ್ಲಿ ಅವ್ರು ಕರೆದಿದ್ದು SSC GD 2024 ಅಂತ. ಸೊ ಅದನ್ನು ಏನು ಅವ್ರು ಕರೀತಾರಲ್ಲ ಅದನ್ನೇ ನಾವು ತಗೋಬೇಕು. ಇದು 2022 GD ನೋಟಿಫಿಕೇಶನ್ ಆಗಿದ್ದು 22ರಲ್ಲಿ, ಅದರ ಎಕ್ಸಾಮ್ ನಡೆದಿದ್ದು 23ರಲ್ಲಿ, ಬಟ್ ಅವ್ರ ನೋಟಿಫಿಕೇಶನಲ್ಲಿ ಅದನ್ನು SSC GD 2022 ಅಂತ ಕರೀತಾರೆ. ಸೊ ಅದನ್ನೇ ನಾವು ಕೂಡ ಅದನ್ನೇ ಕನ್ಸಿಡರ್ ಮಾಡಬೇಕು. ಸೊ ಇದು ನೀವು ಅರ್ಥ ಮಾಡ್ಕೋಬೇಕು. ಸೊ ಇದಿಷ್ಟು ಮಾಹಿತಿ ನಮ್ಮಲ್ಲಿದೆ ಈಗ ಆಲ್ರೆಡಿ. ನಾನು ಇದನ್ನು ನಮ್ಮ ದಿ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲಲ್ಲೂ ಹಾಕಿದ್ದೀನಿ. ಸೊ ಕರ್ನಾಟಕದಲ್ಲಿ ಎಷ್ಟು ಅರ್ಜಿ ಸಲ್ಲಿಸಿದ್ರು ಅವಾಗೆಲ್ಲ, ಹಳೆ ಬಾರಿ ಎಷ್ಟು ಜನ ಎಕ್ಸಾಮ್ ಬರೆದಿದ್ರು, ಲಾಸ್ಟ್ ಟೈಮು ಎಷ್ಟು 1,00,000 ಜನ ಎಕ್ಸಾಮ್ ಬರೆದಿದ್ರು. ಬಿಕಾಸ್ ಆಫ್ ಈ ಸಲ ಅದು ಲಾಸ್ಟ್ ಟೈಮಿಂದ SSC GD ಎಕ್ಸಾಮು ಕನ್ನಡದಲ್ಲಿ ಇತ್ತು. ಸೊ ಟೋಟಲ್ ಎಷ್ಟು ಹುದ್ದೆಗಳಿವೆ ಅನ್ನೋದು ಇಲ್ಲಿದೆ ನೋಡಿ. ಸೊ 760, 1225, 1116. ಸೊ ಇದರಲ್ಲಿ 55,000 ಹುದ್ದೆಗಳಿತ್ತು, ಇದರಲ್ಲಿ 46,000 ಹುದ್ದೆಗಳಿತ್ತು. ಸೊ ಈಗ 40,000 ಇದೆ. ಸೊ 1100 ಇದ್ದಿದ್ದು 1000+ ಅಂತೂ ಈ ಸಲ ಕರ್ನಾಟಕಕ್ಕೆ ಇದ್ದೇ ಇರ್ತವೆ. ಸೊ 1,000ದಿಂದ 1,050 ತನಕ ಅಕಾರ್ಡಿಂಗ್ ಟು ಈ ನೋಟಿಫಿಕೇಶನ್ ಪ್ರಕಾರ. ಮತ್ತೆ ಹೆಚ್ಚಾದರೆ ಇದು ಮತ್ತೆ 1,200 ತನಕನೂ ರೀಚ್ ಆಗುತ್ತೋ ಚಾನ್ಸಸ್ ಇದೆ. ಸೊ ನೀವು 1,000 ಇದೆ ಅಂತ
ಅಂದ್ಕೊಂಡು ಓದೋಕ್ಕೆ ಶುರು ಮಾಡಿ. ಸ್ಟ್ರಾಟಜಿ ವಿಡಿಯೋದಲ್ಲಿ ನಾನು ಇನ್ನೂ ಹೆಚ್ಚಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಹಳೇದೆಲ್ಲ ಹೇಗಿತ್ತು, ಹಳೆ ಕಟ್ ಆಫ್ ಏನಿತ್ತು ಅದನ್ನೆಲ್ಲ ಸ್ಟ್ರಾಟಜಿ ವಿಡಿಯೋದಲ್ಲಿ ಮಾಡ್ತೀನಿ. ಇಲ್ಲಿ ಬರೀ ನೋಟಿಫಿಕೇಶನ್ ಬಗ್ಗೆ ಮಾಹಿತಿನ ನೀಡ್ತೇನೆ. ಸೊ ಇದಿಷ್ಟು ನಿಮ್ಗೆ ಗೊತ್ತಿರಲಿ. ಕರ್ನಾಟಕಕ್ಕೆ 1,000 ಆಸುಪಾಸು 1,000 ಹುದ್ದೆಗಳ ಆಸುಪಾಸು ಒಂದು ನೋಟಿಫಿಕೇಶನ್ ಬರುತ್ತೆ. ಅದು ಬಂದಾಗ ಟೆಂಟೇಟಿವ್ ವೇಕೆನ್ಸಿ ಬಂದಾಗ ನಾನು ನಿಮಗೆ ತಿಳಿಸ್ತೇನೆ. ಸೊ ಇನ್ನು ವಯೋಮಿತಿ ಲಾಸ್ಟ್ ಇಯರ್ಗಿಂತ 1 ವರ್ಷ ಈಗ ಆಟೋಮೆಟಿಕಾಗಿ ಹೆಚ್ಚಾಗುತ್ತೆ. ಲಾಸ್ಟ್ ಇಯರು ಅವರು 1/1/2024 ಅಂತ ಇತ್ತು, ಈಗ ಅದು 1/1/2025 ಆಗಿದೆ. ಸೊ ಹಾಗಾಗಿ ಈ ಜನರಲ್ಲು EWS ಅವರಿಗೆ ಈ ವಯಸ್ಸಿನ ಒಳಗಡೆ ಇರಬೇಕು. ಇಲ್ಲಿ ಇದೆ, ನಾನು ಮೆನ್ಷನ್ ಮಾಡಿದ್ದೀನಿ ಆಲ್ರೆಡಿ. ಅವರು ಕೂಡ ಜನರಲ್ EWSಗೆ ಕೊಟ್ಟಿರ್ತಾರೆ 1/1/2025ರಿಂದ 2/1/2002ರಿಂದ 1/1/2007 ತನಕ. ನಾನು ಅದು ಕನ್ಸಿಡರ್ ಮಾಡಿದ್ ನೋಡಿದೆ. ಸೊ 1/1/2007 ತನಕ ಈ ಮಿಡಲಲ್ಲಿ ಜನಿಸಿದವರು ಆಗಿರ್ಬೇಕು. ಅದನ್ನೇ ನಾನಿಲ್ಲಿ ಕೊಟ್ಟಿದ್ದೀನಿ. OBC ಅವರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರೋದ್ರಿಂದ ಅವರು 2/1/1999ರಿಂದ 1/1/2007ರವರೆಗೆ ಜನಿಸಿದವರಾಗಿರಬೇಕು. 2/1/1997ರಿಂದ 1/1/2007ರವರೆಗೆ SC/ST ಅವರು ಇರಬೇಕು. ಸೊ ಇದಿಷ್ಟು ನಿಮ್ಮ ವಯೋಮಿತಿ. ನೀವು ಇದಕ್ಕೆ ಅರ್ಹರಿದ್ದೀರಾ ಇಲ್ಲ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದರೊಳಗಡೆ ನಿಮ್ಮ ಡೇಟ್ಸ್ ಇದ್ದರೆ ನೀವು ಎಲಿಜಿಬಲ್ ಇರ್ತೀರ. ಯಾರು 1/1/2002ಕ್ಕೆ ಜನಿಸಿದಾರಲ್ಲ ಅವ್ರು ಯಾರು ಎಲಿಜಿಬಲ್ ಇರಲ್ಲ. 3/1/2002ಕ್ಕೆ ಜನಿಸಿದವರು ಎಲಿಜಿಬಲ್ ಇದ್ದಾರೆ. ಅವ್ರಿಗೆ 23 ವರ್ಷ ಆಗೋಕ್ಕೆ 1 ದಿನ ಕಡಿಮೆ ಇರುತ್ತೆ. ಸೊ ಅವರು ಎಲಿಜಿಬಲ್ ಇರ್ತಾರೆ. ಇವರು ಎಲಿಜಿಬಲ್ ಇಲ್ಲ. ಅಂದರೆ 2001ರವರು ಎಲಿಜಿಬಲ್ ಇಲ್ಲ, 2000ರವರು ಎಲಿಜಿಬಲ್ ಇಲ್ಲ. ಯಾರು ಜನರಲ್ ಮತ್ತು EWS ಅವರು. 2002ರಿಂದ ಈ ಕಡೆ ಯಾರು ಜನಿಸಿದಾರಲ್ಲ 2002, 2003, 4, 5, 6, 7 ತನಕ ಅವರೆಲ್ಲ ಎಲಿಜಿಬಲ್ ಇದ್ದಾರೆ. ಸೊ ಸಿಂಪಲ್ ಆಗಿದೆ. ನಿಮ್ಗೆ ಅಷ್ಟು ಡಿಫಿಕಲ್ಟ್ ಆಗ್ತಿತ್ತು ನಾನು ಎಲಿಜಿಬಲ್ ಇದೀನೋ ಇಲ್ವೋ ಅಂತಂದರೆ ನಾನೊಂದು ಏಜ್ ಕ್ಯಾಲ್ಕುಲೇಟರ್ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ. ಅದರಲ್ಲಿ ನೀವು ಬೇಕಾದರೆ ನೋಡ್ಕೊಳ್ಳಿ. ನಿಮ್ಮ ವಯಸ್ಸು 23 ವರ್ಷ 1 ದಿನ ಆದರೂ ನೀವು ಎಲಿಜಿಬಲ್ ಇರಲ್ಲ. ಎಕ್ಸಾಕ್ಟ್ಲಿ 23 ವರ್ಷ ಆದರೂ ಎಲಿಜಿಬಲ್ ಇರಲ್ಲ. 22 ವರ್ಷ 364 ದಿನ ಆದರೂ ನೀವು ಎಲಿಜಿಬಲ್ ಇರ್ತೀರ. ಸೊ ಅದನ್ನು ನೀವು ಈ ಏಜ್ ಕ್ಯಾಲ್ಕುಲೇಟರಲ್ಲಿ ಚೆಕ್ ಮಾಡಿ. ಬೇಕಾದರೆ ನಿಮಗೆ ಮ್ಯಾನ್ಯುವಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರದೈತ್ರಿ. ಸೊ ಅದನ್ನ ನಾನು ಲಿಂಕನ್ನು ನಮ್ಮ ದಿ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ಮುಗಿದ ತಕ್ಷಣ ಹಾಕಿರ್ತೀನಿ. ಅದನ್ನ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ನೀವು ಅರ್ಜಿ ಹೋಗುವಾಗಲೇ ನಿಮಗೆ ಇದು ಗೊತ್ತಾಗ್ಬಿಡುತ್ತೆ. ಅಲ್ಲಿ ತೊಗೊಳ್ಳೋದೇ ಇಲ್ಲ ಅರ್ಜಿ. ಇನ್ನೊಂದು ನಾನು ಇದು ಹೇಳಬೇಕಿತ್ತು. ಲಾಸ್ಟ್ ಟೈಮು ನಮ್ಮ ಅಭ್ಯರ್ಥಿಗಳಿಗೆ ಕೆಲವೊಬ್ಬರು ಸೈಬರ್ ಸೆಂಟರ್ ಅವರು ಯಾವ ರೀತಿ ಬಕ್ರ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತೀನಿ ನಾನು. ಸೈಬರ್ ಸೆಂಟ್ರಲ್ಲಿ ನೀವು ಹೋಗಿ ಅರ್ಜಿ ಹಾಕಕ್ಕೆ ಹೋದರೆ ನಿಮ್ಮದು ವಯಸ್ಸು ಬರಲ್ಲ ಅಂತಂದರೆ ಅವರು ವಾಪಸ್ ಕಳಿಸಲ್ಲ. ಯಾಕಂತಂದರೆ ಅವ್ರಿಗೆ ದುಡ್ಡು ಬೇಕು. ನಿಮ್ಗೆ ವಾಪಸ್ ಕಳಿಸಿದ್ರೆ ನೀವು ದುಡ್ಡು ಕೊಡಲ್ಲ. ಅರ್ಜಿ ಸಲ್ಲಿಸಿದ್ದು 100 ರೂಪಾಯಿ ಏನೋ 150 ರೂಪಾಯಿ ಅವ್ರದ್ದು ಏನು ಚಾರ್ಜಸ್ ಇರುತ್ತೆ ಅಂತ. ಲಾಸ್ಟ್ ಟೈಮ್ ಏನು ಮಾಡಿದ್ದಾರೆ, 3-4 ಅಭ್ಯರ್ಥಿಗಳದ್ದು ಜನರಲ್ಲಲ್ಲೇ ಅವ್ರು ಇದ್ದಾರೆ. ಅವ್ರದ್ದು ವಯಸ್ಸು ಬರಲ್ಲ. ಬಟ್ ಅವ್ರೇನು ಮಾಡಿದ್ದಾರೆ, ಅಲ್ಲಿ ಬೇರೆ ಆಪ್ಷನ್ಸ್ ಇರುತ್ತೆ. ಅಂದರೆ ಏಜ್ ರಿಲ್ಯಾಕ್ಸೇಷನ್ ಚೂಸ್ ಮಾಡೋಕ್ಕೆ ಗುಜರಾತ್ ರೈಟ್ ವಿಕ್ಟಿಮ್ಸ್ಗೆ ಮತ್ತು ಬೇರೆ ಬೇರೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಆ ಥರದ್ದು ಇವರನ್ನು ಗುಜರಾತ್ ರೈಟ್ ವಿಕ್ಟಿಮ್ ಅಂತ ಟಿಕ್ ಮಾಡಿ ಏಜ್ ರಿಲ್ಯಾಕ್ಸೇಷನ್ ಮಾಡಿ ಅಪ್ಲಿಕೇಶನ್ ಹಾಕೊಟ್ಟಿದ್ದಾರೆ. ಇವರು ಪಾಪ ಎಕ್ಸಾಮ್ ಡೇಟ್ ತನಕನೂ ಓದ್ಕೊಂಡಿದ್ದಾರೆ ನಾನು ಎಲಿಜಿಬಲ್ ಇದ್ದೀನಿ ಅಂತ. ಓದ್ಕೊಂಡು ಆಮೇಲೆ ಒಂದು ಸಲ ನನಗೆ ಮೆಸೇಜ್ ಮಾಡಿದ್ರು, ನಾನು ಆವಾಗ ಒಂದು ವಿಡಿಯೋ ಮಾಡಿದ್ದೆ. ಅದನ್ನು ನೋಡಿ ನಾನು ಸರ್ ಈ ಡೇಟಿಂದ ಇದ್ದೀನಿ, ಬಟ್ ನಾನು ಅಪ್ಲಿಕೇಶನ್ ತೊಗೊಂಡಿದ್ದೆ, ನಾನು ಎಲಿಜಿಬಲ್ ಇದ್ದೀನಾ ಇಲ್ವಾ, ಅದು ಅಡ್ಮಿಟ್ ಕಾರ್ಡ್ ಬಂದಾಗ ನನ್ನನ್ನು ಸಂಪರ್ಕಿಸಿದ್ರು. ನಾನು ನೋಡಿದೆ ಇದು ಹೆಂಗೆ, ಇದು ಸಾಧ್ಯನೇ ಇಲ್ಲ. ನೀವು ಏನಾದರೂ ಏಜ್ ರಿಲ್ಯಾಕ್ಸೇಷನ್ಸ್ ಕೊಟ್ಟಿರ್ಬೋದು, ಅದಕ್ಕಾಗಿ ನೀವು ಅರ್ಜಿ ತೊಗೊಂಡಿದ್ದಾರೆ, ಇಲ್ಲಾಂದರೆ ಅರ್ಜಿನೇ ತೊಗೊಳ್ಳಲ್ಲ ಅದು SSC. ಸೊ ಆದರೆ ಇವರು ಏನು ಮಾಡಿದ್ದಾರೆ, ಸೈಬರ್ ಅವರು ಇವರನ್ನು ಯಾಕೆ ವಾಪಸ್ ಕಳಿಸೋದು ಅಂತ ಸುಮ್ಮನೆ ಅವರು ಎಲಿಜಿಬಲ್ ಇರದೇ ಇರೋದನ್ನ ಏಜ್ ರಿಲ್ಯಾಕ್ಸೇಷನ್ನ ಟಿಕ್ ಮಾಡಿ ಇದನ್ನು ಮಾಡಿರ್ತಾರೆ. ಸೊ ಅದನ್ನು ಎಲ್ಲ ನೀವು ನೋಡ್ಕೊಳ್ಳಿ. ಸುಮ್ಮನೆ ಅರ್ಹತೆನೇ ಇಲ್ಲದೆ ಇರೋ ಪರೀಕ್ಷೆಗೆ ಓದ್ಕೊಂಡು ಲಾಸ್ಟ್ಗೆ ಅದನ್ನು ಎಲ್ಲ ಕ್ಲಿಯರ್ ಮಾಡಿಕೊಂಡು ಲಾಸ್ಟ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನೀವು ಹೊರಗಡೆ ಬಂದರೆ ವೇಸ್ಟ್. ಸೊ ಹಂಗಾಗಿ ಈಗಲೇ ನೋಡ್ಕೊಳ್ಳಿ. ಮತ್ತು ಸೈಬರ್ ಸೆಂಟ್ರಲ್ಲಿ ಅಪ್ಲಿಕೇಶನ್ ಹಾಕುವಾಗ ಎಚ್ಚರದಿಂದಿರಿ. ಅವರು ಏನೇನೆಲ್ಲ ಟಿಕ್ ಮಾಡ್ತಾರೆ ಅನ್ನೋದನ್ನ ನೋಡಿ. ಸೊ ನಾನು ಅದಷ್ಟೇ ಹೇಳೋದು, ಆದಷ್ಟು ಮಟ್ಟಿಗೆ ನೀವೇ ಹಾಕಿ. ಅಲ್ಲ ಸೈಬರ್ ಅವರು ಎಲ್ಲರೂ ಈ ರೀತಿ ಮಾಡ್ತಾರಂತಲ್ಲ, ಕೆಲವರು ಆ ರೀತಿ ಮಾಡ್ತಾರೆ. ಸೊ ಆ ರೀತಿ ಮಾಡಿದ ಹಾಗೆ ನೀವೇ ಎಚ್ಚರ ವಹಿಸಬೇಕು, ನಿಗಾ ವಹಿಸಬೇಕು ಅಷ್ಟೇ. ಸೊ ಇದಿಷ್ಟು ವಯೋಮಿತಿ ಬಗ್ಗೆ. ಕ್ರೂಷಿಯಲ್ ಡೇಟ್ ಬಗ್ಗೆ SC ST OBC EWS ಸ್ಟೇಟಸ್ ವಿಲ್ ಬಿ ಕ್ಲೋಸಿಂಗ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ಇದೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಮುಗಿಯುತ್ತೆ ನಿಮಗೆ ಡೇಟ್ ಗೊತ್ತಿದೆ. 14/10/2024 ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇರಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಕ್ಕೇನು ಒಂದೇ, ಇವಿಷ್ಟೇ EWS SC ST OBC ಇವು 4 ಯಾರ್ಯಾರೆಲ್ಲ ಇದಕ್ಕೆ ಸಂಬಂಧಿಸಿದ್ರೆ ಇವರು ಅದಷ್ಟೇ ಮಾಡಬೇಕಿರೋದು. ನೀವು ಇದು ಬಿಟ್ಟರೆ ಬೇರೆ ಯಾವ ಡಾಕ್ಯುಮೆಂಟು ಬೇಡ.
ಒಂದು ಡಾಕ್ಯುಮೆಂಟ್ ಮಾಡೋಕ್ಕೂ ನಿಮಗೆ ಆಗಲ್ಲ. ಆಮೇಲೆ ಪಶ್ಚಾತ್ತಾಪ ಪಡ್ತೀರಾ, ನಾನು ಡಾಕ್ಯುಮೆಂಟ್ ಮಾಡಿಲ್ಲ, ನಾನು ಕ್ರೂಷಿಯಲ್ ಡೇಟ್ ಮುಗಿದೋಯ್ತು, ನಾನು ಏನು ಮಾಡಲಿ. ಇದರಲ್ಲಿ ನಿಮ್ದು ಒ ಬಿ ಸಿ ಇದ್ರೆ ಒ ಬಿ ಸಿ ಮಾಡಿಸ್ಬೇಕು, ಇ ಡಬ್ಲ್ಯೂ ಎಸ್ ಇದ್ರೆ ಇ ಡಬ್ಲ್ಯೂ ಎಸ್ ಮಾಡಬೇಕು. ಯಾವುದಾದ್ರೂ ಒಂದು ನೀವು ಯಾವುದಾದ್ರೂ ಎಲಿಜಿಬಲ್ ಇದ್ರೆ ಅದನ್ನ ಮಾಡಿಸ್ಬೇಕು. ಅದು ಮಾಡ್ಸೋಕ್ಕೂ ನೀವು ಈಗ ಟೈಮ್ ಪಾಸ್ ಮಾಡಿ ಆಮೇಲೆ ಲಾಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಈಗ 2024 GD ಅವ್ರದ್ದು ಲಾಸ್ಟ್ ಹಾಗೆ ಆಗಿದೆ. ಒ ಬಿ ಸಿಯಲ್ಲಿ ಸೆಲೆಕ್ಟ್ ಆಗಿದ್ರೆ ಇನ್ನೂ ತನಕ ಅವ್ರ ಹತ್ರ ಒ ಬಿ ಸಿ ಸರ್ಟಿಫಿಕೇಟೇ ಇರಲ್ಲ. ಈಗ ಮಾಡಿಸ್ಕೊಂಡ್ರೆ ನಡೆಯುತ್ತಾ ಅಂತ ಕೇಳ್ತಾರೆ. ಆಗೋದೇ ಇಲ್ಲ. ಅದು ಕ್ರೂಷಿಯಲ್ ಡೇಟ್ ಒ ಬಿ ಸಿ ಅಂತೂ ಮೇನ್ ಆಗಲ್ಲ. ಒ ಬಿ ಸಿ ಇ ಡಬ್ಲ್ಯೂ ಎಸ್ ಎಲ್ಲ ಇದು ಫೈನಾನ್ಷಿಯಲ್ ಇಯರೇ ಮುಗಿದು ಹೋಗಿರುತ್ತೆ. ಹಳೆ ಫೈನಾನ್ಷಿಯಲ್ ಇಯರ್ದು ಕೊಡು ಅಂದರೆ ಯಾರು ಕೊಡಲ್ಲ, ಈಗಿಂದೇ ಕೊಡ್ತಾರೆ. ಸೊ ಅವ್ರಲ್ಲಿ ಬೇಕಾಗಿರೋದು ಹಳೆ ಫೈನಾನ್ಷಿಯಲ್ ಇಯರ್ದು, ಅಂದರೆ 24 ಅವ್ರಿಗೆ ಹೇಳೋದು ನಾನು. ಸೊ ಹಾಗಾಗಿ ನೀವು ಕಾಯ್ದೆ ರಿಸಲ್ಟ್ ಬಂದಾಗ ನೋಡೋಣ. ಈಗ ಅಪ್ಲೋಡ್ ಮಾಡೋಕ್ಕೆ ಯಾವುದೂ ಕೇಳಲ್ಲ ಅಲ್ವಾ, ಸೊ ಹಂಗಾಗಿ ಬಿಟ್ಬಿಡೋಣ ಅಂತ ಬಿಡಕ್ಕೆ ಹೋಗಬೇಡಿ. ಸೊ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ಸ್ ಮೊದಲು ತೆಗೆಸ್ಕೊಂಡು ಇಟ್ಕೊಳ್ಳಿ. ನಿಮ್ದು ಯಾವುದಿದೆ ಅದು. ಎಸ್ ಸಿ ಎಸ್ ಟಿ ಅವ್ರಿಗೆ ಏನು ಅಷ್ಟು ರೆಸ್ಟ್ರಿಕ್ಷನ್ಸ್ ಇಲ್ಲ, ಬಟ್ ಎಲ್ಲರೂ ನಿಮ್ಮ ಸರ್ಟಿಫಿಕೇಟ್ಸ್ನ ಇಟ್ಕೊಂಡೆ ಅರ್ಜಿ ಸಲ್ಲಿಸಿ. ಅರ್ಜಿಯಲ್ಲಿ ಅಪ್ಲೋಡ್ ಮಾಡೋಕ್ಕೇನು ಕೇಳಲ್ಲ ಅವರು, ಬಟ್ ನಿಮ್ಮ ಹತ್ರ ಮೊದಲೇ ಇಟ್ಕೊಂಡು ನಾವು ಅರ್ಜಿ ಸಲ್ಲಿಸಿದ್ರೆ ಬೆಟರ್. ಸೊ ಇವಕ್ಕೆ ವ್ಯಾಲಿಡಿಟಿ ಅಂತ ಇರುತ್ತೆ. ಇ ಡಬ್ಲ್ಯೂ ಎಸ್ಗೆ 1 year ವ್ಯಾಲಿಡಿಟಿ, ಅಂದರೆ ಫೈನಾನ್ಷಿಯಲ್ ಇಯರ್ ವ್ಯಾಲಿಡಿಟಿ ಇರುತ್ತೆ. ಹೋದ ವರ್ಷ ತೆಗ್ಸಿದ ಫೈನಾನ್ಷಿಯಲ್ ಇಯರ್ಗೆ ಅದು ಸಂಬಂಧ, ಈ ವರ್ಷ ತೆಗ್ಸಿದ್ದಕ್ಕೆ ಈ ವರ್ಷ ಸಂಬಂಧ. ಸೊ ಹಂಗಾಗಿ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟು ಈ ವರ್ಷ, ಅಂದರೆ ಈ ವರ್ಷ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು April 1ರಿಂದ. ಸೊ April 1ರಿಂದ ಈ ಕಡೆ ಮೇ ಅಲ್ಲಿ ಜೂನಲ್ಲಿ ಏನಾದರೂ ತೆಗ್ಸಿದ್ರೆ ಓಕೆ. ಅದಕ್ಕಿಂತ ಮೊದಲು ತೆಗ್ಸಿರೋ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಇದ್ರೆ ಈಗ ಮತ್ತೆ ತೆಗ್ಸಿ ಅಪ್ಲಿಕೇಶನ್ ಹಾಕಿ. ಇ ಡಬ್ಲ್ಯೂ ಎಸ್ ಅವರು, ಒ ಬಿ ಸಿ ಅವರು ಹಾಗೆ 3 ವರ್ಷ ಇರುತ್ತೆ ಅವ್ರಿಗೆ. ಸೊ 3 ವರ್ಷಕ್ಕಿಂತ ಹಳೆದಿದ್ರೆ ಮತ್ತೊಂದು ಹೊಸದು ಒ ಬಿ ಸಿ ಸರ್ಟಿಫಿಕೇಟ್ ಮಾಡಿಸಿ. ಸೊ ಇದಿಷ್ಟು ನಾನು ನಿಮಗೆ ಹೇಳಬೇಕಾಗಿತ್ತು. ಇದನ್ನೇ ಇಲ್ಲಿ ಕನ್ನಡದಲ್ಲಿ ಬರೆದಿದ್ದೀನಿ. ಮತ್ತೆ ನಿಮ್ಮ ಎಲ್ಲ ಸರ್ಟಿಫಿಕೇಟ್ಸು ಕಡ್ಡಾಯವಾಗಿ ಇಂಗ್ಲೀಷ್ನಲ್ಲೇ ಇರಬೇಕು, ಆಯಿತಾ? ಸೊ ಈಗ ಲಾಸ್ಟ್ ಮೂಮೆಂಟಲ್ಲಿ ಬಂದು ಕೆಲವರು ಕೇಳ್ತಿರ್ತಾರೆ, ಸರ್ ನಂದು ಒ ಬಿ ಸಿ ಸರ್ಟಿಫಿಕೇಟು ಕನ್ನಡದಲ್ಲಿದೆ, ಆ ಥರ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಕನ್ನಡದಲ್ಲಿದೆ, ಇಂಗ್ಲೀಷ್ನಲ್ಲೇ ಇರಬೇಕಾ ಅಂತ. ದಯವಿಟ್ಟು ಇಂಗ್ಲೀಷ್ನಲ್ಲೇ ಮಾಡಿಸ್ಕೊಳ್ಳಿ. ಸೊ ಇಲ್ಲ ಅಂತಂದರೆ ಲಾಸ್ಟಲ್ಲಿ ಬಂದು ನೀವು ಕೇಳಿದ್ರೆ ಅದಕ್ಕೇನು ಅರ್ಥ ಇರಲ್ಲ. ಸೊ ಈಗಲೇ ಇಂಗ್ಲೀಷಲ್ಲಿ ಒಂದು ಕಾಪಿ ಮಾಡ್ಕೊಂಡು ಇಟ್ಕೊಳ್ಳಿ. ಒ ಬಿ ಸಿ ಸರ್ಟಿಫಿಕೇಟು ಸೆಂಟ್ರಲ್ ಫಾರ್ಮೆಟಲ್ಲಿ ಇರಬೇಕು. ಸೆಂಟ್ರಲ್ ಫಾರ್ಮೆಟ್ ಅಂದರೆ ಏನು ಅನ್ನೋದನ್ನ ನಾನು ಹಳೆ ವಿಡಿಯೋದಲ್ಲಿ ಒಂದು ಈ 2024 GD ಅವ್ರದ್ದು ಫಿಸಿಕಲ್ ಡೇಟ್ ಅಪ್ಡೇಟ್ಸ್ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಹೇಳಿದ್ದೀನಿ. ಸೆಂಟ್ರಲ್ ಫಾರ್ಮೆಟ್ ಅಂದರೆ ಏನಿಲ್ಲ, ಒ ಎಮ್ ನಂಬರ್ ಅಂತ ಇರುತ್ತೆ ಅದರಲ್ಲಿ. ಒ ಬಿ ಸಿ ಸರ್ಟಿಫಿಕೇಟಲ್ಲಿ ನಮ್ಮ ಕರ್ನಾಟಕದ ಬೇರೆ ಇದೆ. ಯಾಕೆ ಒ ಬಿ ಸಿ ಸರ್ಟಿಫಿಕೇಟ್ದು ಕರ್ನಾಟಕದ ಬೇರೆ ಸೆಂಟ್ರಲ್ ಬೇರೆ ಅಂತಂದರೆ, ಒ ಬಿ ಸಿನ ಕರ್ನಾಟಕದಲ್ಲಿ ಸ್ಟೇಟ್ ವೈಸ್ ಡಿಸೈಡ್ ಮಾಡೋದು. ಸೊ ಹಾಗಾಗಿ ಸೆಂಟ್ರಲಲ್ಲಿ ಕೆಲವೊಂದು ಇಷ್ಟು ಕ್ಯಾಟಗರಿಯವರು ಒ ಬಿ ಸಿಯಲ್ಲಿ ಬರ್ತಾರೆ, ಬಟ್ ಅವರೇ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಇಲ್ಲಿ ಒ ಬಿ ಸಿಯಲ್ಲಿ ಈಗ ಕರ್ನಾಟಕದಲ್ಲಿ 3B ಅವರು ಒ ಬಿ ಸಿಯಲ್ಲಿ ಬರ್ತಾರೆ, ಬಟ್ ಅವರು ಸೆಂಟ್ರಲಲ್ಲಿ ಜನರಲಲ್ಲಿ ಬರ್ತಾರೆ. ಆಲ್ಮೋಸ್ಟ್ 3B ಅವರು 3Bಯಲ್ಲಿ ಕೆಲವೊಂದಿಷ್ಟು ಈಗ ನಮ್ಮ ಒ ಬಿ ಸಿ ಇದೆಯಲ್ಲ, ಒ ಬಿ ಸಿ ಕಾಸ್ಟ್ ಅಲ್ಲಿ ಇದೆ, ಒ ಬಿ ಸಿ ರಿಸರ್ವೇಷನಲ್ಲಿ ಕಾಸ್ಟ್ ವೈಸ್ ಇದೆ. ಅದು ನಮ್ಮಲ್ಲಿ 3B 3A 2A ಅಂತ ಇದು ಕೂಡ ಕಾಸ್ಟ್ ವೈಸೇ ಇದೆ. ಬಟ್ 3Bಯಲ್ಲಿರೋ ಎಲ್ಲರೂ ಜನರಲಲ್ಲಿ ಬರಲ್ಲ. 3Bಯಲ್ಲಿ ಕೆಲವೊಂದಿಷ್ಟು ಇದ್ದಾವೆ, ಅವು ಒ ಬಿ ಸಿಯಲ್ಲಿ ಬರ್ತವೆ. ಸೊ ಅದನ್ನ ಹೋಗಿ ನೀವು ಕೇಳ್ಕೊಳ್ಳಿ. ಈಗ ಒಕ್ಕಲಿಗಾಸು ಸಿಟಿಯಲ್ಲಿರೋ ಒಕ್ಕಲಿಗಾಸು ಒ ಬಿ ಸಿಯಲ್ಲಿ ಬರಲ್ಲ, ಬಟ್ ಗ್ರಾಮೀಣದಲ್ಲಿರೋ ಒಕ್ಕಲಿಗಾಸು ಒ ಬಿ ಸಿಯಲ್ಲಿ ಬರ್ತಾರೆ. ಸೊ ಅವರು ಕರ್ನಾಟಕದಲ್ಲಿ 3B ಅಂತಾನೆ ಕನ್ಸಿಡರ್ ಆಗ್ತಾರೆ, ಇಬ್ಬರು ಕೂಡ. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ, ನಿಮ್ಮದು ಒ ಬಿ ಸಿಯಲ್ಲಿ ಇದೆಯಾ, ಜನರಲಲ್ಲಿ ಇದೆಯಾ, ಇ ಡಬ್ಲ್ಯೂ ಎಸ್ ಅಲ್ಲಿ ಇದೆಯಾ, ಎಸ್ ಸಿ ಎಸ್ ಟಿ ಬರುತ್ತಾ, ಯಾವುದು ಬರುತ್ತೆ ಅದನ್ನು ನೋಡ್ಕೊಳ್ಳಿ. ನಿಮ್ಮ ಹತ್ತಿರದಲ್ಲಿರುವ ನಾಡ ಕಚೇರಿಗೆ ಹೋದರೆ, ನಿಮ್ಮ ಹೋಬಳಿ ಕೇಂದ್ರದಲ್ಲಿರುವ ನಾಡ ಕಚೇರಿಗೆ ಹೋದರೆ ಅವ್ರು ಹೇಳ್ತಾರೆ. ನಿಮ್ಮ ತಹಸೀಲ್ದಾರ್ಗೆ ಒಂದು ಸಲ ಹೋಗಿ ಕೇಳ್ಕೊಳ್ಳಿ, ನಾನು ಈ ರೀತಿ ಅಪ್ಲಿಕೇಶನ್ ಹಾಕಬೇಕು, ನಮ್ಮದು ಯಾವ ಇದಕ್ಕೆ ಎಲಿಜಿಬಲ್ ಇದ್ದೀನಿ ಅಂತ. ಸೊ ಇಲ್ಲಿ ನಮ್ಮ ಹತ್ರ ಕೇಳಿದ್ರೆ ನೀವು ಮುಗಿದ ಮೇಲೆ ಕೇಳ್ತೀರಾ, ಅವಾಗ ಏನು ಮಾಡೋಕ್ಕಾಗಲ್ಲ. ಕೆಲವೊಬ್ರು ಲಾಸ್ಟ್ ಟೈಮು ಒ ಬಿ ಸಿ ಇದ್ದಾರೆ, ಇ ಡಬ್ಲ್ಯೂ ಎಸ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಉಲ್ಟಾನೂ ಆಗಿದೆ, ಒ ಬಿ ಸಿ ಇದ್ದಾರೆ, ಇ ಡಬ್ಲ್ಯೂ ಎಸ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಒಂದು ಇ ಡಬ್ಲ್ಯೂ ಎಸ್ ಇದ್ದಾರೆ, ಒ ಬಿ ಸಿ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಈ ರೀತಿ ತೊಂದರೆಗಳನ್ನ ಮಾಡ್ಕೋಬೇಡಿ. ಈ ಸಲ ಕರೆಕ್ಟಾಗಿ ನಿಮ್ಮದು ಯಾವುದು ಎಲಿಜಿಬಲ್ ಇದ್ದೀರಾ, ಎಸ್ ಸಿಗೂ ಎಲಿಜಿಬಲ್ ಇದ್ದೀರಾ, ಎಸ್ ಟಿಗಿದ್ದೀರಾ, ಒ ಬಿ ಸಿಗಿದ್ದೀರಾ, ಇ ಡಬ್ಲ್ಯೂ ಎಸ್ಗಿದ್ದೀರಾ ನೋಡಿಕೊಂಡು ಅದನ್ನು ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಅಪ್ಲಿಕೇಶನ್ ಹಾಕಿ. ಅಷ್ಟು ಮಾಡಿದ್ರೆ ಮುಗ್ದೇ ಹೋಯ್ತು. ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ, ಯಾರನ್ನು ಪದೇ ಪದೇ ಮೆಸೇಜ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಏನಾಗುತ್ತೆ ಗೊತ್ತಾ, ನೀವು ಈಗ ತೆಗೆಸುವಾಗ ನಿಮ್ಗೆ ಅದ್ರದ್ದು ಅರ್ಜೆನ್ಸಿ ಅಥವಾ ಅದರದ್ದು ಇಂಪಾರ್ಟೆನ್ಸಿ ಗೊತ್ತಾಗಲ್ಲ. ಒಂದು ಇದೆಲ್ಲ ಆದಮೇಲೆ ನೀವು ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗಿತೀರಲ್ವ, ಅವಾಗ ಅದರ ಭಯ ಶುರುವಾಗುತ್ತೆ. ಅಯ್ಯೋ ನಾನು ಈ ಸರ್ಟಿಫಿಕೇಟ್ ನನ್ನ ಹತ್ರ ಇಲ್ಲ, ಇದು ಏನಾಗುತ್ತೋ ಅಂತ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿಯೋ ತನಕನೂ, ಆ ಡಾಕ್ಯುಮೆಂಟ್ ಎಲ್ಲ ಓಕೆ ಅನ್ನೋ ತನಕನೂ ನಿಮ್ಮ ಆ ಭಯ ಇದ್ದೇ ಇರುತ್ತೆ. ಸೊ ಅದಕ್ಕಾಗಿ ಆ ಭಯ ಹೋಗ್ಲಾಡ್ಸೋಕೆ ಏನು ಮಾಡಬೇಕು, ಕರೆಕ್ಟಾಗಿ ಒ ಬಿ ಸಿ ಸರ್ಟಿಫಿಕೇಟು ನಿಮ್ದು ಯಾವುದು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಅದನ್ನು ತೆಗೆಸ್ಕೊಂಡು ಅಪ್ಲಿಕೇಶನ್ ಹಾಕಿ. ಸೊ ಇಷ್ಟು ನಾನು ಇದ್ರ ಬಗ್ಗೆನೇ ಅದಕ್ಕೆ ಹೇಳಿದೆ, ಸರ್ಟಿಫಿಕೇಟ್ಸ್ ಬಗ್ಗೆ.
ಆಮೇಲೆ ಭಾಳ ಜನ ಕೇಳ್ತಾರೆ, ಅದಕ್ಕೋಸ್ಕರ ಹೇಳಿದೆ. ಇನ್ನು NCC ವಿದ್ಯಾರ್ಥಿಗಳಿಗೆ ಬೋನಸ್ ಮಾರ್ಕ್ಸ್ ಇದೆ. C ಸರ್ಟಿಫಿಕೇಟ್ ಇದವರಿಗೆ 5%, B ಸರ್ಟಿಫಿಕೇಟ್ ಇವರಿಗೆ 3%, A ಸರ್ಟಿಫಿಕೇಟ್ ಇವರಿಗೆ 2%. 5% ಆಫ್ ಇದು 100ಕ್ಕೆ 5, 160ಗೆ ಈ ಥರ ಇರುತ್ತೆ. 100ಕ್ಕೆ 5, 160ಗೆ ಎಷ್ಟು ಅಂತ ನೀವು ಮಾಡಬೇಕು. ಸೊ 8 ಮಾರ್ಕ್ಸು ಸಿಗುತ್ತೆ ನಿಮಗೆ ಇದರಲ್ಲಿ. ಇವರಿಗೆ 8 ಮಾರ್ಕ್ಸ್ ಸಿಗುತ್ತೆ, ಇವರಿಗೆ 3% ಆಫ್ 160 ಕಂಡಿಡೀರಿ, ನಿಮ್ಗೆ ಅಷ್ಟು ಮಾರ್ಕ್ಸ್ ಸಿಗುತ್ತೆ. 2% ಆಫ್ 160 ಅದು ಎಷ್ಟು ಬರುತ್ತೋ ಅಷ್ಟು ಮಾರ್ಕ್ಸು ನಿಮಗೆ ಸಿಗುತ್ತೆ. ಸೊ ಇದಿಷ್ಟು ನೀವು ಪಾಯಿಂಟಲ್ಲಿ ಬರುತ್ತೆ, ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದು NCC ಅವರಿಗೆ ಬರುತ್ತೆ. ಇದು ಎಲ್ಲ ನಿಮಗೆ CBT ಎಕ್ಸಾಮ್ ಆದ ತಕ್ಷಣವೇ ನಿಮಗೆ ಆ್ಯಡ್ ಮಾಡಿ ಫಿಸಿಕಲ್ ಲಿಸ್ಟಲ್ಲಿ ಆಲ್ರೆಡಿ ಆ್ಯಡ್ ಆಗಿ ಬಂದಿರುತ್ತೆ. ಫಿಸಿಕಲ್ ಲಿಸ್ಟ್ ಈಗ 2024 ಬಿಟ್ಟಿದ್ದಾರಲ್ಲ, ಅವ್ರದ್ದು ಆಲ್ರೆಡಿ NCC ಮಾರ್ಕ್ಸು ಮತ್ತು ಅವರು CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅದು, ಮತ್ತು NCC ಬೋನಸ್ ಮಾರ್ಕ್ಸ್ ಎರಡೂ ಆ್ಯಡ್ ಮಾಡಿನೇ ಫಿಸಿಕಲ್ ಲಿಸ್ಟ್ ಬಿಡ್ತಾರೆ. ಸೊ ಹಾಗಾಗಿ ನಿಮ್ಮಲ್ಲಿ ಸರ್ಟಿಫಿಕೇಟ್ಸ್ ಇದ್ದರೆ ಮಾತ್ರ NCC ಅಂತ ಟಿಕ್ ಮಾಡಿ. ಇಲ್ಲದೇ ಇದ್ದರೆ ಅದನ್ನು ಟಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಲಿಲ್ಲ ಅಂತಂದರೆ ಅಲ್ಲಿ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಆ ತೊಂದರೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು CBT ಆದ ತಕ್ಷಣವೇ NCC ಮಾರ್ಕ್ಸ್ ಸೇರಿಸೋದ್ರಿಂದ ನೀವು ಸರ್ಟಿಫಿಕೇಟ್ ಇದ್ದವರು ಮಾತ್ರ ಅಪ್ಲಿಕೇಶನ್ ಹಾಕಿ. ಇಲ್ಲದೇ ಇರೋರು ಸುಮ್ಮನೆ ತಮಾಷೆಗೆ ಅಥವಾ ಸುಮ್ಮನೆ ಮಾರ್ಕ್ಸ್ ಬರುತ್ತೆ ಅಂತ ಹಾಕಕ್ಕೆ ಹೋಗಬೇಡಿ. ಅಥವಾ ಆಲ್ರೆಡಿ ಕೆಲವೊಬ್ರು NCC ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಅದನ್ನು ತೊಗೊಳ್ಳದೆ ಅಥವಾ ಎಲ್ಲೋ ಸರ್ಟಿಫಿಕೇಟ್ ಇಲ್ಲದೇ ಸುಮ್ಮನೆ ಹಾಕಿರ್ತಾರೆ NCC ಮಾಡಿದ್ದೀನಿ ಅಂತ. ಮೊದಲು ಒಂದು ಸಲ ನೋಡಿ ನಿಮ್ಮ ಹತ್ರ C ಸರ್ಟಿಫಿಕೇಟ್ ಇದೆಯಾ ಇಲ್ವಾ ಅಂತ. ಇಲ್ಲದಿದ್ದರೆ ಮತ್ತೊಂದು ಸಲ ಮಾಡಿಸ್ಕೋಬೋದಾ, ಹೋಗಿ ನೋಡಿ. ಅಕಸ್ಮಾತ್ ನೀವು NCC ಮಾಡಿದರೆ ಹೋಗಿ ನಿಮ್ಮ NCC ಇದರಲ್ಲಿ ಹೋಗಿ ಕೇಳ್ಕೊಳ್ಳಿ, ಆಫೀಸಲ್ಲಿ ಹೋಗಿ C ಸರ್ಟಿಫಿಕೇಟ್ ನಂದು ಕಳೆದೋಗಿದೆ ನಂದು ಕೊಡಿ ಅಂತ. ಅದು ಬಂದ ತಕ್ಷಣ NCC ಅಂತ ಟಿಕ್ ಮಾಡ್ಕೊಂಡು ಹಾಕಿ. ಇಲ್ಲಿ NCC ಅಂತ ಟಿಕ್ ಮಾಡಿ ಆಮೇಲೆ ಅಲ್ಲಿ NCC ಸರ್ಟಿಫಿಕೇಟ್ ತೊಗೊಳಕ್ಕೆ ಹೋಗಿ ಅಲ್ಲಿ ಸಿಗದೇ ಇದ್ದರೆ ಕಷ್ಟಪಡಬೇಡಿ. 8 ಮಾರ್ಕ್ಸ್ಗೋಸ್ಕರ ಅಥವಾ ಎಷ್ಟು 3%, 2% ಮಾರ್ಕ್ಸ್ಗೋಸ್ಕರ ಇಡೀ ಇಲ್ಲಿ CBTಯಲ್ಲಿ ತೊಗೊಂಡಿರೋದೆಲ್ಲನೂ ವೇಸ್ಟ್ ಆಗಿಬಿಡುತ್ತೆ. ಸೊ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲದೆ ಹಾಕಿದ್ರೆ ಇದೆಲ್ಲ ಏನು ಬೋನಸ್ ಇದೆಯಲ್ಲ ಅದು ನಿಮಗೆ ಸಿಗುತ್ತೆ. ಇನ್ನು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪರೀಕ್ಷಾ ಕೇಂದ್ರಗಳಿವೆ ಅಂತ. ಸೊ ಇವು ಆಲ್ರೆಡಿ ನಿಮ್ಗೆ ಗೊತ್ತಾ ಇದೆ. ಯಾರೆಲ್ಲ ಹೊಸದಾಗಿ GD ಆಸ್ಪಿರೆಂಟ್ಸ್ ಇದ್ದೀರ ನಿಮ್ಗೆ ಹೇಳ್ತಾ ಇರೋದು. ಬೆಂಗಳೂರಲ್ಲಿದೆ, ಬೆಳಗಾವಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ 8 ಕಡೆ ಇದೆ. ನೀವು ಯಾವುದಾದ್ರೂ 3 ಆಯ್ಕೆ ಮಾಡ್ಕೋಬೇಕು. ಸೊ ನಿಮ್ಮ ಹತ್ತಿರದ ಕೇಂದ್ರಗಳನ್ನ 3 ಆಯ್ಕೆ ಮಾಡ್ಕೊಳ್ಳಿ. ಅವ್ರು ಕೆಲವೊಂದು ಸಲ ಆ 3ರಲ್ಲಿ ಒಂದು ಯಾವುದಾದ್ರೂ ಕೊಡ್ತಾರೆ, ಕೆಲವೊಂದು ಸಲ ಆ 3 ಸಿಗಲಿಲ್ಲ ಅಂತಂದ್ರೂ ಬೇರೆ ಕಡೆನೂ ಹಾಕೋ ಚಾನ್ಸಸ್ ಇದೆ. ಈಗ SSC MTS CGL ಎಲ್ಲನೂ ಅವರು ಹಾಗೆ ಮಾಡಿದ್ದಾರೆ. ಹಳೆಯದು ಅವ್ರು ಹಾಕಿರೋದು ಕೊಟ್ಟಿಲ್ಲ, ಬೇರೆ ಕಡೆ ಕೊಟ್ಟಿದ್ದಾರೆ, ಅದು ಕರ್ನಾಟಕದಲ್ಲೇ ಇರುತ್ತೆ. ಸೊ ಹಾಗಾಗಿ ನೀವು ನಿಮ್ಗೆ ಬೇಕಾಗಿರೋ 3 ಹಾಕಿ, ಅವರು ನೆಕ್ಸ್ಟ್ ಅವ್ರಿಗೆ ಬಿಟ್ಟಿದ್ದು. ಖಾಲಿ ಇದ್ದರೆ ಅಲ್ಲಿ ಕೊಟ್ಟಿರ್ತಾರೆ, ಇಲ್ಲದಿದ್ದರೆ ಎಲ್ಲಿ ಖಾಲಿ ಇರುತ್ತೋ ಅಲ್ಲಿ ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ನೀವು ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ಇದಿಷ್ಟು ಕರ್ನಾಟಕ ಪರೀಕ್ಷಾ ಕೇಂದ್ರಗಳು ಯಾವ್ಯಾವ ಅಂತ ಆಯಿತು, ಯಾವ ಸಿಟಿಗಳಲ್ಲಿದೆ ಅಂತ ಗೊತ್ತಾಯಿತು. ಇನ್ನು ಎಕ್ಸಾಮ್ ಪ್ಯಾಟ್ರನ್ ನೋಡೋಣ. ಇದು ಫಸ್ಟ್ ಟೈಮ್ ವ್ಯೂವರ್ಸ್ಗೆ ನಾನು ಹೇಳ್ತಾ ಇರೋದು. ಸೊ ರೀಸನಿಂಗ್ 20 ಕ್ವಶನ್ನು 40 ಮಾರ್ಕ್ಸು, GK 20 ಕ್ವಶನ್ನು 40 ಮಾರ್ಕ್ಸು, ಮ್ಯಾಥ್ಸ್ 20 ಕ್ವಶನ್ನು 40 ಮಾರ್ಕ್ಸು, ಇಂಗ್ಲೀಷು ಅಥವಾ ಹಿಂದಿ, ಇಂಗ್ಲೀಷ್ ಆರ್ ಹಿಂದಿ 20 ಕ್ವಶನ್ನು 40 ಮಾರ್ಕ್ಸು. ಟೋಟಲ್ 60 ನಿಮಿಷ 80 ಕ್ವಶನ್ನ ಅಟೆಂಡ್ ಮಾಡಬೇಕು. ಈ ಸಲನೂ 0.25 ಮಾರ್ಕ್ಸೇ ಇದೆ. ಏನದು ನೆಗೆಟಿವ್. ಲಾಸ್ಟ್ ಟೈಮು 0.25 ಮಾರ್ಕ್ಸೇ ಇತ್ತು. ಇದೊಂದು ಭಾಳ ಹಂಗಾಮ ಮಾಡಿತ್ತು. ನಾನು ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಹುಡುಗರಿಗೆ ಅರ್ಥ ಆಗಿರಲಿಲ್ಲ. ಸೊ ಇದ್ರದ್ದು ಅರ್ಥ ನಾನು ಸ್ಟ್ರಾಟಜಿ ವಿಡಿಯೋದಲ್ಲಿ ನಿಮ್ಗೆ ಕರೆಕ್ಟಾಗಿ ಹೇಳ್ತೀನಿ. ಇದ್ರದ್ದು ರಿಯಲ್ ಇಂಪ್ಯಾಕ್ಟ್ ಏನಾಯಿತು ಎಕ್ಸಾಮಲ್ಲಿ ಅನ್ನೋದು, 2024 ಎಕ್ಸಾಮಲ್ಲಿ ಏನಾಯಿತು ಅನ್ನೋದನ್ನು ನಾನು ನಿಮಗೆ ಸ್ಟ್ರಾಟಜಿ ವಿಡಿಯೋ ಬರುತ್ತೆ ನಾಳೆ ಸಂಜೆ. ಸೊ ಅದರಲ್ಲಿ ನಿಮಗೆ ಹೇಳ್ತಾರೆ. ಸೊ 0.25 ಇದೆ. ಯಾವಾಗಲೂ ಇದು 0.5 ಇರ್ತಿತ್ತು. ಅಂದರೆ 2022ರಲ್ಲಿ ಪ್ಯಾಟರ್ನ್ ಚೇಂಜ್ ಆಗಿದ್ದು SSC GDದು. ಸೊ ಅಲ್ಲಿ 0.5 ಇತ್ತು. ಆದರೆ 2024ರಲ್ಲಿ ಏನು ಮಾಡಿದ್ರು, 0.25 ಮಾಡಿದ್ರು. ಈ ಸಲನೂ 0.25ನೇ ಇದೆ. ಸೊ 2024ದು ಮತ್ತು ಇದರದ್ದು ನೀವು ಅಂದಾಜು ಮಾಡೋಕ್ಕೆ ಈಗ ನಿಮಗೆ ಗೊತ್ತಾಗುತ್ತೆ. ಸೊ ಅದನ್ನ ನಾನು ಸ್ಟ್ರಾಟಜಿ ವಿಡಿಯೋದಲ್ಲಿ ನಿಮಗೆ ಎಲ್ಲನೂ ಹೇಳ್ತೇನೆ. ಸೊ ಇದು ಕೂಡ ಇಲ್ಲಿ ಯಾವ ರೀತಿ ರೀಸನಿಂಗ್ ಓದಬೇಕು, GK ಓದಬೇಕು, ಮ್ಯಾಥ್ಸ್ ಓದಬೇಕು, ಇಂಗ್ಲೀಷ್ ಹಿಂದಿಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನ ಸ್ಟ್ರಾಟಜಿ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಏನಿರುತ್ತೆ ನಿಮಗೆ ಸಿಲೆಬಸ್ ಗೊತ್ತಿರಲಿ ಅಂತ ನಾನು ಈ ನೋಟಿಫಿಕೇಶನ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇನ್ನು ಎತ್ತರ 170 ಸೆಂಟಿಮೀಟರ್ ಇರಬೇಕು, ಮೇಲು ಫಿಮೇಲ್ 157 ಸೆಂಟಿಮೀಟರ್ ಇರಬೇಕು. SC ST ಅವರಿಗೆ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಮೇಲ್ಗೆ 162, ಫಿಮೇಲ್ಗೆ 150 ಇರುತ್ತೆ. ಸೊ ಇದಿಷ್ಟು ಹೈಟಲ್ಲಿ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಚೆಸ್ಟಲ್ಲಿನೂ ಮೇಲ್ 80 ಸೆಂಟಿಮೀಟರ್ ಅನ್ಎಕ್ಸ್ಪ್ಯಾಂಡೆಡ್ ಇರಬೇಕು ಮತ್ತು ಮಿನಿಮಮ್ 5 ಸೆಂಟಿಮೀಟರ್ನ ಎಕ್ಸ್ಪ್ಯಾಂಡ್ ಮಾಡುವ ಹಾಗೆ ಇರಬೇಕು ಚೆಸ್ಟು.
ST ಅವರಿಗೆ 76.5 ಇದೆ. ಅಲ್ಲಿನೂ ಚೆಸ್ಟಲ್ಲಿನೂ ಕೂಡ ST ಅಭ್ಯರ್ಥಿಗಳಿಗೆ ರಿಲ್ಯಾಕ್ಸೇಷನ್ಸ್ ಇದೆ. ಸೊ ನಿಮ್ಮಲ್ಲಿ ST ಸರ್ಟಿಫಿಕೇಟ್ಸ್ ಇದ್ದರೆ ಅದನ್ನು ನೀವು ಕ್ಲೇಮ್ ಮಾಡ್ಕೋಬೋದು. ಸೊ ನೀವು ಕಡಿಮೆ ಹೈಟ್ ಇದ್ರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಬಿಕಾಸ್ ಆಫ್ ಈ ರಿಲ್ಯಾಕ್ಸೇಷನ್ಸ್ ಇರೋದ್ರಿಂದ STಗೆ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ. ಸೊ ಅದು ಹತ್ತತ್ರ ಜನರಲ್ ಹತ್ರ ಬಂದು ಕಟ್ ಆಫ್ ನಿಲ್ಲುತ್ತೆ. ಬಿಕಾಸ್ ಅಲ್ಲಿ ಹೈಟ್ ಕಡಿಮೆ ಇದೆ, ಏಜ್ ಕೂಡ ಜಾಸ್ತಿ ಇದೆ. ಅಂದರೆ ಏಜ್ ಭಾಳ ಜನ ದೊಡ್ಡವರು ಕೂಡ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ STಯಲ್ಲಿ ಇದೆ. ಸೊ ಹಂಗಾಗಿ ಅಲ್ಲಿ ಕಟ್ ಆಫು ಜಾಸ್ತಿ ನಿಲ್ಲೋ ಅವಕಾಶ ಇದೆ. ಇನ್ನು ದೈಹಿಕ ಪರೀಕ್ಷೆ 5 ಕಿಲೋಮೀಟರ್ ಓಡಬೇಕು 24 ನಿಮಿಷದಲ್ಲಿ ಮೇಲ್ಗೆ. ಫಿಮೇಲ್ಗೆ 1.6 ಕಿಲೋಮೀಟರ್ ಓಡಬೇಕು 8.5 ನಿಮಿಷದಲ್ಲಿ. ಸೊ ಇದು ನಿಮಗೆ ಗೊತ್ತಾ ಇದೆ. ಸೊ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ. 5 ಕಿಲೋಮೀಟರ್ ಇನ್ 24 ಮಿನಿಟ್ಸು, 1.6 ಕಿಲೋಮೀಟ್ರು 8.5 ನಿಮಿಷದಲ್ಲಿ ಫಿಮೇಲ್ಸು ಓಡಬೇಕು. ಇದಿಷ್ಟು ದೈಹಿಕ ಪರೀಕ್ಷೆ. ಇದು ಲಡಾಖ್ ರೀಜನ್ ಅವ್ರಿಗಿದೆ. ಸೊ ಇದು ನಿಮ್ಗೇನು ಸಂಬಂಧ ಇಲ್ಲ, ಇದಷ್ಟೇ ನಿಮ್ಗೆ ಸಂಬಂಧ. ಆಯ್ಕೆ ರೀತಿ ಗೊತ್ತಿದೆ ನಿಮಗೆ. CBTಯಲ್ಲಿ ಏನು ಮಾರ್ಕ್ಸ್ ತೊಗೊಂಡಿರ್ತೀರ ಅದರ ಮೇಲೇ ಆಯ್ಕೆ ಆಗ್ತೀರಾ. ಅದು ಬಿಟ್ಟರೆ ಫಿಸಿಕಲ್ ಪಾಸ್ ಆಗಬೇಕು, ಮೆಡಿಕಲ್ ಪಾಸ್ ಆಗಬೇಕಷ್ಟೇ. ಫಿಸಿಕಲ್ಗೆ ಏನು ಮಾರ್ಕ್ಸ್ ಇರೋದಿಲ್ಲ, ಮೆಡಿಕಲ್ಗೂ ಏನು ಮಾರ್ಕ್ಸ್ ಇರೋದಿಲ್ಲ. ನೀವು ಎಕ್ಸಾಮಲ್ಲಿ ಏನು ಮಾರ್ಕ್ಸ್ ತೊಗೋತಿದ್ದೀರಾ ಅದೇ ಫೈನಲ್. ಮತ್ತು ಎಕ್ಸಾಮಲ್ಲಿ ಮಿನಿಮಮ್ಮು UR ಅವರು 30% ತೊಗೋಬೇಕು, OBC EWS ಅವರು ಮಿನಿಮಮ್ 25% ತೊಗೋಬೇಕು, ಉಳಿದಿರೋ ಕ್ಯಾಟಗರಿ ಅವರು 20% ತೊಗೋಬೇಕು. ಇದು 30% ಆಫ್ 160 ಅಂದ್ರೇನು 48. ಇದು ಎಷ್ಟು 40 ಆಗುತ್ತೆ. ಸೊ ಇದು 1/5 ಅಂದರೆ 5 1/5 ಇಂಟು 160 ಎಷ್ಟಾಗುತ್ತೆ ಇದು ಹೇಳಿ. ಇವರು 22 ಮಾರ್ಕ್ಸ್ ತೊಗೋಬೇಕು ಮಿನಿಮಮ್ ಇದು. ಸೊ ಹಾಗಾಗಿ ನೀವು ನಾನು ಹೇಳೋದೇನಂತಂದರೆ ಇದು ಮಿನಿಮಮ್ ಮಾರ್ಕ್ಸು, ಇದಿಷ್ಟು ತೊಗೊಳ್ಳೇಬೇಕು. ಯಾರು ಅಭ್ಯರ್ಥಿ ಸಿಗಲಿಲ್ಲ ಅಂತಂದ್ರೂ ನೀವು ಇದಕ್ಕಿಂತ ಕಡಿಮೆ ತೊಗೊಂಡ್ರೆ ನಿಮ್ಮನ್ನು ತೊಗೊಳ್ಳಲ್ಲ. ಇದು ಮಿನಿಮಮ್, ಇದು ಕಟ್ ಆಫ್ ಅಲ್ಲ. ಈ 30%, 40%, ಇದು 25%, 20% ಏನಿದೆಯಲ್ಲ ಇದು ಕಟ್ ಆಫ್ ಅಲ್ಲ. ಇದು ಮಿನಿಮಮ್ ಮಾರ್ಕ್ಸ್ ನೀವು ತೊಗೊಳ್ಬೇಕಾಗಿರೋದು. ಸೊ ಇದಿಷ್ಟು ಮಿನಿಮಮ್ ಮಾರ್ಕ್ಸ್ ನೀವು ತೊಗೋಬೇಕು. ಇಲ್ಲಿ 1/4 ಇಂಟು 160 ಇದು 40 ಆಗುತ್ತೆ. ಓಕೆ, 1/5 ಇಂಟು 160 5 3s ಇದು 32 ಆಗುತ್ತೆ. ಸಾರಿ, ಇದು 22 ಅಲ್ಲ 32 ಆಗುತ್ತೆ. ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳದೆಲ್ಲ ಅವ್ರಿಗೆ 20% ಇರುತ್ತೆ. ಸೊ ಹಾಗಾಗಿ ಅವರು 32 ಮಾರ್ಕ್ಸ್ ತೊಗೋಬೇಕು, ಮಿನಿಮಮ್ 32 ಮಾರ್ಕ್ಸ್ ತೊಗೋಬೇಕು. ಎಕ್ಸ್ ಸರ್ವಿಸ್ ಮ್ಯಾನ್ಸ್ಗಳೆಲ್ಲ ಇದಿರಲ್ಲ ಅಂದರೆ ಯಾರೆಲ್ಲ ಅಕಸ್ಮಾತ್ ನೋಡ್ತಿದ್ರೆ ನೀವು ಮಿನಿಮಮ್ 32 ಮಾರ್ಕ್ಸ್ ತೊಗೊಂಡ್ರೆ ನೀವು ಸೆಲೆಕ್ಟ್ ಆಗೇ ಆಗ್ತೀರ. ಯಾಕಂತಂದರೆ ಇಲ್ಲಿ ಏನಿದೆ ಅಂತಂದರೆ ಇದರಲ್ಲಿ ಯಾವುದೇ ಸೀಟ್ಗಳು ಫಿಲ್ ಆಗೋದೇ ಇಲ್ಲ, ಪ್ರತಿ ವರ್ಷ ಖಾಲಿನೇ ಉಳಿತವೆ ಎಕ್ಸ್ ಸರ್ವಿಸ್ ಮ್ಯಾನ್ದು ಕರ್ನಾಟಕದಲ್ಲಿ. ಹಾಗಾಗಿ ಯಾರೆಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ಸ್ಗಳು ಇದ್ದೀರಾ ನೀವು ಬೇಕಾದರೆ ಇದರಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಬರೀ ಮಿನಿಮಮ್ 32 ಮಾರ್ಕ್ಸ್ ಆದರೂ ತೊಗೋಬೇಕು. ಅದಕ್ಕಿಂತ ಕಡಿಮೆ ತೊಗೊಂಡ್ರೆ ಆ ಸೀಟ್ನ ಖಾಲಿ ಬಿಡ್ತಾರೆ ಹೊರತು ನಿಮ್ಮನ್ನು ಸೆಲೆಕ್ಟ್ ಮಾಡೋದಿಲ್ಲ. ಸೊ ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. ಬಟ್ UR OBC EWS ಇಲ್ಲಿ ಮತ್ತು SC STಯಲ್ಲಿ ಯಾವುದೇ ಸೀಟು ಖಾಲಿ ಉಳಿಯೋದಿಲ್ಲ. ಯಾಕಂತಂದರೆ ಅಲ್ಲಿ ಅಭ್ಯರ್ಥಿಗಳು ಕಾಂಪಿಟೇಷನ್ ಇದೆ. ಸೊ ಹಾಗಾಗಿ ಅಲ್ಲಿ ಕಟ್ ಆಫ್ ನಿಲ್ಲುತ್ತೆ. ಸೊ ಕಟ್ ಆಫು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಅದನ್ನು ನೆಕ್ಸ್ಟ್ ಕಟ್ ಆಫ್ ಫುಲ್ಲ ಯಾವ ರೀತಿ ಇರುತ್ತೆ GDಯಲ್ಲಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಸಂಜೆ ನಾನು ಹೇಳ್ತೇನೆ. ಸೊ ಇನ್ನು ಪ್ರಿಫರೆನ್ಸ್ ಫಿಲ್ಲಿಂಗ್, ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಲಾಸ್ಟ್ ಇಯರ್ದು. ನಾನು ಹೇಳಿದೆ ಈ ಸಲ NCB ಸೇರಿಸಿದ್ದಾರೆ, ಲಾಸ್ಟ್ ಇಯರ್ NCB ಇರಲಿಲ್ಲ ನೋಡಿ ಇದು. ಸೊ ಹಾಗಾಗಿ ಇದನ್ನು ನಿಮ್ಮ ಸುಮ್ಮನೆ ರೆಫರೆನ್ಸ್ಗೋಸ್ಕರ ಕೊಟ್ಟಿದ್ದೀನಿ. ಸೊ ಇಲ್ಲಿ ಮೇನ್ ಇದೆ BSF A ಅಂತ ಇದೆ, CSF B, CRPF C, SSB D, ITBP E, ಅಸ್ಸಾಂ ರೈಫಲ್ F, NCBG, SSF H. ಸೊ ಇಲ್ಲಿ ನಿಮ್ಮ ಪ್ರಿಫರೆನ್ಸ್ ಏನಿದೆ ಅಲ್ವಾ ಅದನ್ನು ಹಾಕಿ. ನೀವು ಮಾರ್ಕ್ಸು ಅದಕ್ಕೂ ಏನು ಸಂಬಂಧ ಇಲ್ಲ. ನಾನು ಇಷ್ಟು ಮಾರ್ಕ್ಸ್ ತೊಗೊಂಡ್ರೆ CSF ಕೊಡ್ತಾರೆ, ಇಷ್ಟು ಮಾರ್ಕ್ಸ್ ತೊಗೊಂಡ್ರೆ CRPF ಕೊಡ್ತಾರೆ, ಅದನ್ನೇನು ತಲೆಯಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನ ಹಾಕಿ. ನಿಮಗೆ ಇದನ್ನು ಕೆಲವೊಬ್ಬರು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ನಾನು ಕ್ಲಾರಿಟಿ ಮಾಡೋದು. ಯಾರಿಗೆಲ್ಲ ಕ್ಲಾರಿಟಿ ಇದೆ ಓಕೆ, ನೀವು ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು ವಿಡಿಯೋನ. ಬಟ್ ಯಾರಿಗೆಲ್ಲ ಕ್ಲಾರಿಟಿ ಇಲ್ಲ ಅವ್ರಿಗೆ ನಾನು ಹೇಳೋದು ಇಷ್ಟೇ, ಪ್ರಿಫರೆನ್ಸ್ ಫಿಲ್ಲಿಂಗ್ ಅಂತಂದರೆ ಯಾವಾಗಲೂ ನೀವು 1ನೇ ಆಪ್ಷನ್ಸ್ ಕೊಟ್ಟರು ಅದಕ್ಕೂ ಎಲಿಜಿಬಲ್ ಇರ್ತೀರಾ. ಇಲ್ಲಿ 8ನೇ ಆಪ್ಷನ್ಸ್ ಇದೆಯಲ್ಲ ಅದಕ್ಕೂ ಎಲಿಜಿಬಲ್ ಇರ್ತೀರಾ. ಕೆಲವೊಬ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ನಾನು 1ನೇದು BSF ಕೊಟ್ಟಿದ್ದೆ ಅಥವಾ 1ನೇ CSF ಕೊಟ್ಟಿದ್ದೆ, ಅದಾಗಲಿಲ್ಲ ಅಂತಂದರೆ ನಾನು 8ನೇದು BSF ಕೊಟ್ಟಿದ್ದೀನಿ, ಅದಕ್ಕೆ ಕನ್ಸಿಡರ್ ಮಾಡ್ತಾರಾ ಅಂತ ಕ್ವಶನ್ಸ್ ಕೇಳ್ತಿರ್ತಾರೆ. ಕನ್ಸಿಡರ್ ಮಾಡ್ತಾರೆ. ನೀವು BSF ಕಟ್ ಆಫ್ಗಿಂತ ಜಾಸ್ತಿ ತೊಗೊಂಡ್ರೆ ನಿಮ್ದು 8ನೇದು ಇರಲಿ ಅದು 10ನೇದು ಇರಲಿ, ಅದು ಆ ಪೋರ್ಸ್ಗೆ ನೀವು ಸೆಲೆಕ್ಟ್ ಆಗೇ ಆಗ್ತೀರಾ. ಸೊ ಹಾಗಾಗಿ ನೀವು ಏನು ಮಾಡಬೇಕು,
ನೀವು ಮಾರ್ಕ್ಸ್ ತಗೊಳ್ಳೋದು ನೋಡಿ ಇದನ್ನ ಮಾಡ್ಕೋಬೇಡಿ. ನಿಮ್ಗೆ ಯಾವ್ದು ಇಷ್ಟ ಇದೆ ಅದನ್ನ ಹಾಕಿ, ನೀವು ಎಲ್ಲದಕ್ಕೂ ಎಲಿಜಿಬಲ್ ಇರ್ತೀರಾ. ಸೊ ಪ್ರಿಫರೆನ್ಸ್ ಫಿಲ್ಲಿಂಗು ಬೇಸ್ಡ್ ಆನ್ ಯುವರ್ ನಿಮ್ದು ಯಾವ್ದು ಪ್ರಿಫರೆನ್ಸ್ ಇದೆ, ನೀವು ಯಾವ್ದಕ್ಕೆ ಹೋಗೋಕ್ಕೆ ಇಷ್ಟಪಡ್ತೀರಾ ಅದ್ರ ಮೇಲೆ ಇರ್ಬೇಕು ಹೊರತು ನಾನು ಎಷ್ಟು ಮಾರ್ಕ್ಸ್ ತಗೋತೀನಿ, ನಾನು ಇಷ್ಟು ಮಾರ್ಕ್ಸ್ ತಗೋತೀನಿ, ಹಾಗಾಗಿ ಇದನ್ನ ಹಾಕ್ತೀನಿ ಅದನ್ನ ಹಾಕ್ತೀನಿ ಏನು ಬೇಡ. CSF ಫಸ್ಟ್ ಹಾಕಿ. ನಾನು ಹೇಳ್ತಾ ಇರೋದು ಎಕ್ಸಾಂಪಲ್, CSF ಫಸ್ಟ್ ಹಾಕಿ. ನಿಮ್ಗೆ CSF ಕಟ್ ಆಫ್ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಎರಡನೇ ನೋಡ್ತಾರೆ, BSF ಕಟ್ ಆಫ್ ಕ್ಲಿಯರ್ ಮಾಡಿದ್ದೀರಾ ನೋಡ್ತಾರೆ. ಅದು ಮಾಡಲಿಲ್ಲ ಅಂತಂದ್ರೆ ಮೂರನೇ CRPF ಹಾಕಿದ್ದೀರಿ ಅಂತಂದ್ರೆ ಅದು ನೋಡ್ತಾರೆ. ಅದು CRPF ಕ್ಲಿಯರ್ ಮಾಡಿದ್ರೆ ಅದು ಸಿಕ್ಬಿಡುತ್ತೆ. ಇದು ಕೆಳಗಿನ ನೋಡೋಕ್ಕೆ ಹೋಗಲ್ಲ, ಆಯ್ತಾ? ಸೊ ಹಾಗಾಗಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕಿ ಫಸ್ಟು. ನೀವು ನಾನು ಮಾರ್ಕ್ಸ್ ಇಷ್ಟು ತೊಗೊಳಕ್ಕಾಗಲ್ಲ ಹಾಗಾಗಿ CSF ಕಟ್ ಆಫ್ ಕ್ಲಿಯರ್ ಮಾಡೋಕ್ಕಾಗಲ್ಲ, ನಾನು CSF ಲಾಸ್ಟ್ಗೆ ಇರ್ತೀನಿ, ಆ ಥರದ್ದೆಲ್ಲ ಬ್ಲಂಡರ್ ಮಾಡೋಕ್ಕೆ ಹೋಗ್ಬೇಡಿ. ಅದು ಬ್ಲಂಡರ್ ಅಂತಾನೆ ಕರೀತಾರೆ. ಮಾರ್ಕ್ಸ್ ನೋಡಿ ಪ್ರಿಫರೆನ್ಸ್ ಹಾಕೋದಲ್ಲ. ನಿಮ್ಮ ಇಷ್ಟ ಪ್ರಿಫರೆನ್ಸ್ ಅಂತಂದ್ರೆ ನಿಮ್ಮ ಆದ್ಯತೆಗಳು, ನೀವು ಎಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರಾ ಅದನ್ನ ಹಾಕಿ. ಸೆಲೆಕ್ಟ್ ಕೂಡ ಆಗ್ತೀರಾ ನೀವು, ಅಕಸ್ಮಾತ್ ಅದನ್ನ ಕಟ್ ಆಫ್ ಕ್ಲಿಯರ್ ಮಾಡ್ಬೇಕು. ನೀವು ಆ ಫೋರ್ಸ್ನ ಕಟ್ ಆಫ್ ಕ್ಲಿಯರ್ ಮಾಡಿದ್ರೆ ಅಲ್ಲಿ ಸೆಲೆಕ್ಟ್ ಆಗಿ ಆಗ್ತೀರಾ. ಒಂದನೇದು ಸಿಗ್ಲಿಲ್ಲ ಪ್ರಿಫರೆನ್ಸು, ಎರಡನೇದು ಕೊಡ್ತಾರೆ, ಎರಡನೇ ಸಿಗ್ಲಿಲ್ಲ ಮೂರನೇದು ಕೊಡ್ತಾರೆ, ಮೂರನೇ ಸಿಗ್ಲಿಲ್ಲ ನಾಲ್ಕನೇದು ಕೊಡ್ತಾರೆ. ನೀವು ಒಂದನೇದೇ ಕಡಿಮೆ ನಿಲ್ಲೋ ಕಟ್ ಆಫ್ ಹಾಕಿದ್ರೆ CRPF ಹಾಕಿರ್ತಾರೆ ಕೆಲವರು. ಸರ್ ನಂಗೆ CSF ಏನು ಸಿಗಲ್ಲ, ಸೊ ಹಂಗಾಗಿ CRPF ಫಸ್ಟ್ ಹಾಕಿದ್ದೀನಿ, CSF ಲಾಸ್ಟ್ ಸೆಕೆಂಡ್ ಹಾಕಿದ್ದೀನಿ ಸರ್, ಯಾಕಂದರೆ CRPF ನಾನು ಕಟ್ ಆಫ್ ಕ್ಲಿಯರ್ ಮಾಡ್ಬೋದು ಅಂತ. ನೋಡಿದ್ರೆ ಈಗ 99 ಮಾರ್ಕ್ಸ್ ತೊಗೊಂಡಿದ್ದಾರೆ. CSF ಸಿಗೋ ಚಾನ್ಸಸ್ ಇದೆ, OBC ಇಂದ ಇದ್ದಾರೆ, CSF ಚಾನ್ಸಸ್ಸು ಇದೆ. ಆದರೆ ಫಸ್ಟ್ ಪ್ರಿಫರೆನ್ಸು CRPF ಇದೆ. ಅವ್ರಿಗೆ CSF ಹೋಗೋಕೆ ಇಷ್ಟ ಅಂತೆ, ಬಟ್ ಫಸ್ಟ್ ಪ್ರಿಫರೆನ್ಸು CRPF ಹಾಕೊಂಡು ಕೂತಿದ್ದಾರೆ. ಅದನ್ನೇನು ಮಾಡೋಕ್ಕಾಗಲ್ಲ. ಏನೇ ಆದರೂ ಈ ಪ್ರಿಫರೆನ್ಸ್ ಫಿಲ್ಲಿಂಗು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು 2022ರಿಂದನೂ ನಾವು ಹೇಳ್ಕೊತಾ ಬಂದಿದ್ದೀವಿ, 24ರಲ್ಲಿನೂ ಹೇಳಿದ್ದೀವಿ, 25ರಲ್ಲೂ ಹೇಳಿದ್ದೀವಿ. ಇಲ್ಲಿನೂ ಮತ್ತೆ ಮಿಸ್ಟೇಕ್ ಮಾಡ್ತಾರೆ. ಸೊ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡಿದ್ದೀರಾ, ಸೊ ದಯವಿಟ್ಟು ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾವ್ದು ಇಷ್ಟ ಇದೆಯಲ್ಲ ಅದನ್ನು ಹಾಕಿ, ನಿಮ್ಗೆ ಯಾವ್ದು ಇಷ್ಟ ಇದೆ ಅದನ್ನು ಹಾಕಿ. ಮಾರ್ಕ್ಸ್ ಎಷ್ಟು ಬರುತ್ತೆ ಅದೆಲ್ಲ ಮ್ಯಾಟ್ರೇ ಆಗಲ್ಲ, ಎಲ್ಲ ಫೋರ್ಸಿಗೂ ನೀವು ಎಲಿಜಿಬಲ್ ಇರ್ತೀರ. ಸೊ ನನ್ನ ಪ್ರಕಾರ SSF ಡೆಲ್ಲಿಲಿ ಇರುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಏನೇನಿದೆ, ಈ ಫೋರ್ಸ್ಗಳೆಲ್ಲ ಹೇಗೆ ಕೆಲಸ ಮಾಡ್ತವೆ ಅಂತ. ಸೊ ಅದ್ರ ಮೇಲೆ ನೀವು ನಿಮ್ಮ ನಿರ್ಧಾರಗಳನ್ನು ತಗೊಳ್ಳಿ, ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಪ್ಯಾರಾಮಿಲಿಟರಿ ಫೋರ್ಸಸಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಅವರ ಐಡಿಯಾಸ್ ತೊಗೊಂಡು ನೀವು ನಿಮ್ಗೆ ಬೇಕಾದಂಗೆ ಹಾಕ್ಬೋದು. ನಾವು ಈ ಫೋರ್ಸಸ್ಗಳು ಎಲ್ಲೆಲ್ಲಿ ಕೆಲಸ ಮಾಡ್ತವೆ ಅನ್ನೋದನ್ನ ನಾನು ಜಾಸ್ತಿಯಾಗಿ ಹೇಳ್ತಿರ್ತೇನೆ. SSF ಡೆಲ್ಲಿ ಇದು ಸ್ಟಾಫ್ ಸೆಕ್ರೆಟರಿಯೇಟ್ ಸೆಕ್ಯೂರಿಟಿ ಫೋರ್ಸ್. ಇದು ಅಂದರೆ ಡೆಲ್ಲಿಯಲ್ಲಿರುವ ಸರ್ಕಾರದ ಬಿಲ್ಡಿಂಗ್ಗಳನ್ನು ಕಾಯುವ ಸಂಸ್ಥೆ ಇದು. ಸೊ ಹಾಗಾಗಿ SSF ಅಲ್ಲಿ ನೀವು ಡೆಲ್ಲಿಯಲ್ಲೇ ಕೆಲಸ ಮಾಡಬೇಕು. ಇದು ಈಜಿ ಜಾಬು, ಬಟ್ ಡೆಲ್ಲಿಲೇ ಇರುತ್ತೆ, ಕಂಪಲ್ಸರಿ ಡೆಲ್ಲಿಲೇ ಇರಬೇಕು. NCB ನಿಮ್ಗೆ ಗೊತ್ತು, ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ, ಅಂದರೆ ಈ ಡ್ರಗ್ಸ್ನ ಅದನ್ನ ಹಿಡಿಯೋ ಇದು ಒಂದು ಫೋರ್ಸ್. ಇದು ಆಸಾಂ ರೈಫಲ್ಸು ಆಸಾಮಲ್ಲಿದೆ. ITBP ಇಂಡೋ ಟಿಬೇಟ್ ಬಾರ್ಡ್ರಲ್ಲಿದೆ, ಅಂದರೆ ಚೈನಾ ಮತ್ತು ಟಿಬೇಟ್ ಬಾರ್ಡ್ರಲ್ಲಿದೆ. SSB ಅಂತಂದರೆ ಇದು ನೇಪಾಳ ಮತ್ತು ಇಂಡಿಯಾ ಬಾರ್ಡ್ರಲ್ಲಿ, ನೇಪಾಳ ಭೂತಾನಲ್ಲಿ ಸಶಸ್ತ್ರ ಸೀಮಾ ಬಲ್ ಅಂತ ಇದರ ಹೆಸರು. ಸೊ SSB ಇದೆ. ಸೊ ಅಲ್ಲಿ ಜಾಸ್ತಿ ಇರುತ್ತೆ. UP ಮತ್ತು ಬಿಹಾರ್ ಅವರು ಜಾಸ್ತಿ SSBನ ಪ್ರಿಫರ್ ಮಾಡ್ತಾರೆ, ಯಾಕಂತಂದರೆ ಅವ್ರಿಗೆ ಸಮೀಪ ಅಲ್ವಾ ನೇಪಾಳ ಬಾರ್ಡ್ರ್. ಸೊ ಹಾಗಾಗಿ ಅಲ್ಲಿ ಕೆಲಸ ಇರುತ್ತೆ. ಸೊ ಹಾಗಾಗಿ ಅವರು ಅದನ್ನು ಜಾಸ್ತಿ ಚೂಸ್ ಮಾಡ್ತಾರೆ. ಸೊ ನೀವು ಅಕಾರ್ಡಿಂಗ್ ಟು ನೀವು ನೋಡ್ಕೊಳ್ಳಿ. CRPF ನಿಮ್ಗೆ ಗೊತ್ತಿದೆ, ಎಲ್ಲ ಕಡೆ ಇರ್ತಾರೆ. ಸೊ ಅವರು ಒಂದು ರಿಸರ್ವ್ ಪೊಲೀಸ್ ಫೋರ್ಸ್, ಅವರು ಕರ್ನಾಟಕದಲ್ಲೂ ಇರ್ತಾರೆ, ಎಲ್ಲ ಕಡೆನೂ ಇರ್ತಾರೆ. ಸೊ ಎಲ್ಲೆಲ್ಲಿ ಫ್ಲಡ್ಸ್ ಎಲ್ಲ ಬರ್ತಿರುತ್ತೆ ಅಲ್ಲಿ ಹೋಗ್ತಿರ್ತಾರೆ. ಸೊ CRPF ಒಂಥರ ಎಲ್ಲ ಕಡೆ. CRPF ಮತ್ತು BSF ಜವಾನರು ಅವರು ಆಲ್ ಇಂಡಿಯಾ ಎಲ್ಲ ಕಡೆನೂ ಕೆಲಸ ಮಾಡ್ತಿರ್ತಾರೆ ಆಲ್ಮೋಸ್ಟ್. BSF ಅವ್ರಿಗೆ ಮೇನ್ ಸ್ಟಾರ್ಟ್ ಆಗಿದ್ದೆ, ಆ ಸಂಸ್ಥೆ ಸ್ಟಾರ್ಟ್ ಆಗಿದ್ದೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಗಡಿ ಕಾಯೋಕ್ಕೆ. ಅದಾದಮೇಲೆ ಈಗ ಅವರಿಗೆ ಕಾಶ್ಮೀರ ಅಲ್ಲಿ ಕೂಡ ಹಾಕ್ತಿದ್ದಾರೆ. ಅಲ್ಲೆಲ್ಲ ಮೊದಲು CRPF ಅವರು ಇರ್ತಿದ್ರು, ಈಗ BSF ಕೂಡ ಅಲ್ಲಿ ಡಿಪ್ಲಾಯ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನೀವು ನೋಡಿಕೊಂಡು ಡಿಸಿಷನ್ ತಗೊಳ್ಳಿ. CSF ಅವರು ಕೂಡ ನಿಮ್ಗೆ ಗೊತ್ತಿದೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಇವರು ಸರ್ಕಾರದ ಇಂಡಸ್ಟ್ರೀಸು ಮತ್ತು ಪ್ರೈವೇಟ್ ಅವರು ಕೂಡ ಇವ್ರನ್ನ ಹೈರ್ ಮಾಡ್ತಿರ್ತಾರೆ. ಅಂದರೆ ಪ್ರೈವೇಟ್ ಅವ್ರಿಗೆ ಕೂಡ ಇನ್ಫೋಸಿಸಲ್ಲಿ ಕೆಲವೊಂದು ಕಡೆ ಅಲ್ಲಿ ಕೂಡ ಇವರು ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಿರ್ತಾರೆ. ಏರ್ಪೋರ್ಟು, ಮೆಟ್ರೋ, ಅದಾದಮೇಲೆ ಈ NTPC ಅಂತಂದರೆ ಈ ರೈಲ್ವೆ ವಿದ್ಯುತ್ತನ್ನು ತಯಾರಿಸ್ತಾರಲ್ಲ NTPC ಅಲ್ಲಿ, ಮತ್ತು ಬೇರೆ ನಮ್ಮ ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಬಿಲ್ಡಿಂಗ್ಸ್ ಇರ್ತಾವಲ್ಲ, ಇಂಪಾರ್ಟೆಂಟ್ ಇಂಡಸ್ಟ್ರೀಸು, ಅದನ್ನು ಕಾಯೋದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ CSF ಅವರು. CSF ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡೋ ಅವಕಾಶನೂ ಸಿಗುತ್ತೆ. ಒಂದು 6 ವರ್ಷ ಕರ್ನಾಟಕದಲ್ಲಿ, ಒಂದು 6 ವರ್ಷ, 4-5 ವರ್ಷ ಬೇರೆ ಕಡೆ, ಹಿಂಗೆ ಹೋಮ್ ಅವೇ ಅಂತ ಅಲ್ಲಿ
ನಿಮ್ಮ ಡ್ಯೂಟಿನ ಮಾಡ್ಬೋದು. ಸೊ CSF ಸ್ವಲ್ಪ ಫ್ಯಾಮಿಲಿ ಇಟ್ಕೊಂಡು ಮಾಡುವಂಥದ್ದು ಫೋರ್ಸ್ ಆಗಿದೆ. ಸೊ ಎಲ್ಲರೂ CSFನ ಚೂಸ್ ಮಾಡ್ತಾರೆ ಫಸ್ಟು, ಹಾಗಾಗಿ CSF ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ. ಸೊ ನೀವು ನಿಮ್ಮ ಹಿರಿಯರನ್ನ ಅಥವಾ ನಿಮ್ಮಲ್ಲಿ ಯಾರೋ ನಿಮ್ಮ ಊರಲ್ಲಿ ಯಾರೋ ಕೆಲಸ ಮಾಡ್ತಿದ್ರೆ ಅವ್ರನ್ನೆಲ್ಲ ವಿಚಾರಿಸಿ ನೀವು ಯಾವ್ದು ಫಸ್ಟ್ ಕೊಡಬೇಕು ಅನ್ನೋದನ್ನ ಮೊದಲು ಬರ್ಕೊಂಡು ಅದನ್ನೇ ಹೋಗಿ ಸೈಬರ್ ಅವ್ರಿಗೂ ಹೇಳಿ ಇದು ಈ ಥರನೇ ಹಾಕಿ ಅಂತ. ಅವ್ರು ಏನು ಮಾಡ್ತಾರೆ ABCD ಅಂತ ಸುಮ್ಮನೆ ಹಾಕೊಂಡು ಹೋಗ್ಬಿಡ್ತಾರೆ. ಕೆಲವೊಂದು ಕಡೆ ಆಗಿದೆ, ಒಬ್ರು ಇಬ್ಬರಿಗೂ ತೊಂದರೆ ಆದ್ರೂ ಅದು ನಮ್ಗೆ ಗೊತ್ತಾಗುತ್ತೆ, ಹೇಳ್ತಾರೆ ಅವರು ಈ ಥರ ಮಾಡಿದ್ದೀನಿ ಚೇಂಜ್ ಮಾಡಕ್ ಬರುತ್ತಾ ಅಂತ. ಸೊ ಹಂಗಾಗಿ ನಾನು ಹೇಳ್ತಾ ಇರೋದು ಎಲ್ಲರೂ ಆ ಥರ ಮಾಡ್ತಾರೆ ಅಂತಲ್ಲ, ಯಾರು ಆ ಥರ ಮಾಡ್ತಿರ್ತಾರೆ ಅಥವಾ ಅದಕ್ಕೆ ನೀವು ಬಲಿ ಆಗಬೇಡಿ. ಸೈಬರ್ ಅವರು ತಮ್ಗೆ ಈಸಿ ಆಗಲಿ ಅಂತ ಏನೇನೋ ಹಾಕ್ತಿರ್ತಾರೆ. ಸೊ ಅದಕ್ಕೆ ನೀವು ಬಲಿ ಆಗಬೇಡಿ. ನಿಮ್ಗೆ ಯಾವ್ದು ಬೇಕು ಮೊದಲೇ ಬರ್ಕೊಂಡು ಹೋಗಿ. ನಿಮ್ಗೆ ಅಲ್ಲಿ ಹೋದಾಗ ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ ಇದನ್ನ ಫಸ್ಟ್ ಹಾಕಿ ಇದನ್ನ ಸೆಕೆಂಡ್ ಹಾಕಿ ಅಂತ ಹೇಳ್ಬೋದು. ನೀವು B ಫಸ್ಟ್ ಹಾಕಿ, CSF ಫಸ್ಟ್ ಹಾಕ್ತಿದ್ರೆ SSF ಸೆಕೆಂಡ್ ಹಾಕ್ತಿದ್ರೆ H ಹಾಕಿ, SSB ಥರ್ಡ್ ಹಾಕ್ತಿದ್ರೆ D ಹಾಕಿ. ಇದನ್ನ ಮೊದಲೇ ಬರ್ಕೊಂಡು ಹೋಗಿ. ಈ ಥರ ಬರ್ಕೊಂಡು ಹೋದ್ಮೇಲೆ ಆಮೇಲೆ ನೀವು ಅವ್ರಿಗೆ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ಮೇಲೆ ಲಾಸ್ಟಲ್ಲಿ ಪ್ರಿಫರೆನ್ಸ್ ಕೇಳುತ್ತೆ, ಅವಾಗ ಇದನ್ನ ಹೇಳಿ. ಸೊ ಅವ್ರು ಹಾಕಿರೋ ಪ್ರಿಫರೆನ್ಸ್ನ ನೋಡ್ಕೊಂಡು ಬಂದ್ಬಿಟ್ಟು ಅವರು ಕೆಲವೊಬ್ರು ಕನ್ಸೆಪ್ಷನ್ ಇರುತ್ತೆ, ಅದನ್ನ ಎಲ್ಲರ ಮೇಲೂ ಡೈರೆಕ್ಟ್ ಟ್ರೈ ಮಾಡ್ತಿರ್ತಾರೆ. ಸೊ ಅದನ್ನ ನಂಬಕ್ಕೆ ಹೋಗ್ಬೇಡಿ ನೀವು. BSF ಅಲ್ಲಿ ಜಾಸ್ತಿ ವೇಕೆನ್ಸಿ ಇದೆ. ಈಗ ನೋಡಿ ವೇಕೆನ್ಸಿ ತೋರಿಸ್ತೀನಿ ನಾನು ನಿಮಗೆ. BSF ಅಲ್ಲಿ ಜಾಸ್ತಿ ವೇಕೆನ್ಸಿ ಇದೆ, BSF ಫಸ್ಟ್ ಹಾಕಿ. CRPF ಅಲ್ಲಿ ಕಡಿಮೆ ಇದೆ, ಇದು CRPF ಅಲ್ಲಿ ಸೆಕೆಂಡ್ ಇದೆ, ಸೆಕೆಂಡ್ ಹಾಕಿ. CSF ಅಲ್ಲಿ ಥರ್ಡ್ ಇದೆ, ಥರ್ಡ್ ಹಾಕಿ. ಹಂಗೆ ಮಾಡಕ್ಕೆ ಹೋಗ್ಬಿಡಿ. ನಾನು ಇಷ್ಟೋ ತನಕ ಅದೇ ಎಕ್ಸ್ಪ್ಲೈನ್ ಮಾಡಿದೆ. ವೇಕೆನ್ಸಿ ನೋಡಿಕೊಂಡು ನೀವು ತಗೊಳ್ಳೋ ಮಾರ್ಕ್ಸ್ ನೋಡಿಕೊಂಡು ಡಿಸೈಡ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾವ್ದು ಇಷ್ಟನೋ ಅದು ಫಸ್ಟ್ ಕೊಡಿ, ಏನೂ ತೊಂದರೆ ಇಲ್ಲ. ಅದಕ್ಕೆ ಅಂತಾನೆ ಅದು ಪ್ರಿಫರೆನ್ಸ್ ಫಿಲ್ಲಿಂಗ್ ಇರೋದು. ಮಾರ್ಕ್ಸ್ ವೈಸ್ ಇರೋದಿತ್ತಂದ್ರೆ ಅವ್ರು ಯಾಕೆ ನಿಮ್ಗೆ ಪ್ರಿಫರೆನ್ಸ್ ಕೇಳ್ತಿದ್ರು? ಮಾರ್ಕ್ಸ್ ವೈಸ್ ಅವ್ರೇ ಅಲರ್ಟ್ ಮಾಡ್ತಿದ್ರಪ್ಪ, ಈ ಮಾರ್ಕ್ಸ್ ಅವ್ರಿಗೆ ಇದು, ಈ ಮಾರ್ಕ್ಸ್ ಅವ್ರಿಗೆ ಇದು ಅಂತ ಅಲ್ಲ. ಇದು ನಿಮ್ಗೆ ಯಾವ್ದು ಬೇಕು ಅದು ಸಿಗಬೇಕು ಅಂತಾನೆ ಪ್ರಿಫರೆನ್ಸ್ ಫಿಲ್ಲಿಂಗ್ ಇರೋದು. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನ ಹಾಕಿ, ವೇಕೆನ್ಸಿ ನೋಡ್ಕೊಂಡು ಹಾಕ್ಲಿ, ಇದನ್ನ ಮಾಡಕ್ ಆಗ್ಬೇಡಿ. CSF 0 ಇತ್ತಂತಂದ್ರೂ ಕೂಡ ಫಸ್ಟ್ CSF ಹಾಕಿ. ನಾನು ಈ ಸಲ 0 ಇಲ್ಲ ಹೇಳ್ತಾ ಇದ್ದೀನಿ. SSB ಹುಡುಗಿರಿಗೆ 0 ಇದೆ, ಹಂಗಂತ SSBನ ಲಾಸ್ಟ್ ಹಾಕಕ್ಕೆ ಹೋಗ್ಬೇಡಿ. ಫಿಮೇಲ್ಸು ನಿಮ್ಗೆ SSB ಕೆಲಸ ಮಾಡೋಕ್ಕಿತ್ತಂದ್ರೆ ಹಾಕಿ SSBದು. SSB ಸಿಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ನೋಡ್ತಾರೆ. ಮತ್ತೆ SSBದು ಈಗಿಲ್ಲ, ನೆಕ್ಸ್ಟ್ ಮತ್ತೆ ಈಗ ಹೆಂಗೆ 22 ಅಲ್ಲಿ 24 ಅಲ್ಲಿ ವೇಕೆನ್ಸಿ ಜಾಸ್ತಿ ಆದಾಗ SSBದು ಜಾಸ್ತಿ ಆದ್ರೆ ಅವಾಗ ಏನ್ ಮಾಡ್ತೀರಾ? ಅವಾಗ ಪ್ರಿಫರೆನ್ಸ್ ಚೇಂಜ್ ಮಾಡಕ್ ಬರುತ್ತಾ? ಬರಲ್ಲ. ಸೊ ಹಂಗಾಗಿ ನಿಮ್ಗೆ ಯಾವತ್ ಬೇಕಾದ ಹಾಕಿ, ವೇಕೆನ್ಸಿ ನೋಡೋಕೆ ಹೋಗ್ಬೇಡಿ. ಕೆಲವೊಂದಿಷ್ಟು ಫಿಮೇಲ್ಸ್ ಇದಕ್ಕೆ ಫೋರ್ಸಸ್ಗಳಿಗೆ 0 ವೇಕೆನ್ಸಿ ಅಂತಿದೆ, ಅದನ್ನ ನೋಡಿ ನೀವು ಹಾಕ್ಬೇಡಿ. ನಿಮ್ಗೆ ಯಾವತ್ ಬೇಕು ನೀವು ಕೇಳ್ಕೊಂಡು ಕರೆಕ್ಟಾಗಿ ಹಾಕಿ. ಸೊ ನನ್ನ ಸಜೆಷನ್ಸ್ ಇಷ್ಟೇ, ಕರೆಕ್ಟಾಗಿ ಪ್ರಿಫರೆನ್ಸ್ ಫಿಲ್ ಮಾಡಿ. ನೀವು ಅಪ್ಲಿಕೇಶನಲ್ಲಿ ಮಾಡಬೇಕಾಗಿರೋ ಮೇನ್ ಇದೆ, ಕರೆಕ್ಟಾಗಿ ಪ್ರಿಫರೆನ್ಸ್ ಫಿಲ್ ಮಾಡಿದ್ರೆ ಮುಗೀತು ನಿಮ್ಮ ಕೆಲಸ. ಅರ್ಧ ಅಲ್ಲ 75% ಕೆಲಸ ಮುಗೀತು. ಒಂದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ನೋಡ್ಕೋಬೇಕು, ಒಂದು ಪ್ರಿಫರೆನ್ಸ್ ಫಿಲ್ಲಿಂಗ್ ಕರೆಕ್ಟಾಗಿ ನೋಡಬೇಕು. ಮತ್ತೆ ಅಲ್ಲಿ ಹಾಕ್ತಾ ಇರೋ ಅಪ್ಲಿಕೇಶನ್ ಆಲ್ರೆಡಿ ನೀವು ಯಾವುದಾದ್ರೂ SSC ಅಪ್ಲಿಕೇಶನ್ ಹಾಕಿದ್ರೆ ಆಲ್ರೆಡಿ ಅದೇ ತೊಗೊಂಡ್ಬಿಟ್ಟಿರುತ್ತೆ. ಉಳಿದಿರೋ ಏನು ಹಾಕೋದೇ ಬೇಡ, ನೀವು ಎಲ್ಲ ಆಲ್ರೆಡಿ ಅದು ಫೆಚ್ ಮಾಡ್ಕೊಂಡ್ಬಿಡುತ್ತೆ. ಹೊಸದಾಗಿ ಏನಾದರೂ SSC ಅಪ್ಲಿಕೇಶನ್ ಹಾಕೋರಿದ್ರೆ ಸ್ಪೆಲ್ಲಿಂಗ್ ಅದು ಎಲ್ಲ ಕರೆಕ್ಟಾಗಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ, ಅದನ್ನ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇದೆಲ್ಲ ಮಾಡಬೇಕಾಗಿರೋದು ನೀವು ಹೊಸ ವೆಬ್ಸೈಟಲ್ಲಿ ssc.gov.in ಅಲ್ಲಿ. ಹಳೆ ವೆಬ್ಸೈಟಲ್ಲಿ ಲಾಸ್ಟ್ ಇಯರ್ ನೋಟಿಫಿಕೇಶನ್ ಆಗಿತ್ತು, ಈ ಸಲ ಹೊಸ ವೆಬ್ಸೈಟಲ್ಲಿ ಆಗಿದೆ. ಹೊಸ ವೆಬ್ಸೈಟಲ್ಲಿ ನೀವು ಹೊಸದಾಗಿ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಹಳೇದು ನಂದು ರಿಜಿಸ್ಟ್ರೇಷನ್ ಇದೆ, ಅದನ್ನ ಇಲ್ಲಿ ತಂದು ಹಾಕಕ್ಕೆ ಬರಲ್ಲ. ಮತ್ತೆ ಇದನ್ನ ಮಾಡಿದ್ರೆ ಅದು ಏನಾದರೂ ಆಗುತ್ತೆ ಅಂತಾನು ಹೆದರಕ್ಕೆ ಹೋಗ್ಬೇಡಿ, ಇದಕ್ಕೂ ಸಂಬಂಧ ಇಲ್ಲ, ಅದು ಅದರ ಪಾಡಿಗೆ ನಡೆಯುತ್ತೆ. GD ನೋಟಿಫಿಕೇಶನ್ ಮುಗಿದ್ರೆ ಹಳೆ ವೆಬ್ಸೈಟ್ದು ಎಲ್ಲ ಕೆಲಸ ಮುಗ್ದಂಗೆ ಆಗುತ್ತೆ. ಸೊ ಇದಿಷ್ಟು ನಾನು ನಿಮ್ಮ ಜೊತೆ ಮಾಹಿತಿ ಹಂಚ್ಕೋಬೇಕಾಗಿತ್ತು. ಇನ್ನು ಫೋಟೋ ಮತ್ತು ಸಹಿ, ಈಗ ಲೈವ್ ಆಗಿ ಫೋಟೋ ಅಪ್ಲೋಡ್ ಮಾಡ್ಕೋಬೇಕು. ಕರೆಕ್ಟಾಗಿ ಲೈಟ್ ಇರೋ ಕಡೆ ಒಂದು ಕಡೆ ಇಟ್ಕೊಂಡು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮೈ SSC ಅಂತ ಒಂದು ಆ್ಯಪ್ ಇದೆ, ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡಿ, ಅದು ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ಹಾಕಿದ್ಮೇಲೆ ಹೋಗಿ ಫೋಟೋನ ಮತ್ತು ಸೈನ್ನ ಅಪ್ಲೋಡ್ ಮಾಡ್ಬೋದು. ಅದಾದಮೇಲೆ ಬಂದು ಮತ್ತೆ ವೆಬ್ಸೈಟಲ್ಲಿ ಬಂದು UR ಮತ್ತು OBC SC ಇದು EWS ಅವರು ಫೀ ಪೇಮೆಂಟ್ನು ಮಾಡಬೇಕು, ಮಾಡಿ. ಉಳಿದವ್ರಿಗೆ ಫೀ ಪೇಮೆಂಟ್ ಇಲ್ಲ, ಅವ್ರು ಬಿಡ್ಬೋದು. ಫೀ ಪೇಮೆಂಟ್ನು ಕಂಪ್ಲೀಟ್ ಮಾಡಿ, ಆವಾಗ ನಿಮ್ಮ ಅರ್ಜಿನ ಸಂಪೂರ್ಣವಾಗಿ ಸಲ್ಲಿಸಿದಂಗೆ ಆಗುತ್ತೆ. ಸಹಿ ಕೂಡ ಅವ್ರು ಹೇಳಿರೋ ಇದರಲ್ಲೇ ಮಾಡಿ. ಸಹಿಗೂ ಕೂಡ ನಾನು ಒಂದು ಟೂಲ್ ಕೊಡ್ತೇನೆ ನಮ್ಮ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲಲ್ಲಿ. ಅದನ್ನು ನೀವು ಅದು ನಿಮ್ಗೆ ಯಾವ ಥರ ಬೇಕು ಅದನ್ನು ಕಟ್ ಮಾಡಿ ಕೊಡುತ್ತೆ. ಅಪ್ಲಿಕೇಶನ್ SSC ಅಪ್ಲಿಕೇಶನಲ್ಲಿ ಯಾವ ಥರ ಬೇಕೋ ಅದನ್ನ ಕಟ್ ಮಾಡಿ ಕೊಡುತ್ತೆ, ಅದನ್ನ ನೀವು ಅಪ್ಲೋಡ್ ಮಾಡ್ಬೋದು. ಇದಿಷ್ಟು ಮಾಹಿತಿ ನಾನು ನಿಮ್ಗೆ ಕೊಡಬೇಕಾಗಿತ್ತು, ನೀಡಿದ್ದೇನೆ. ಇನ್ನು SSC GD ಸ್ಟ್ರಾಟಜಿ ವಿಡಿಯೋನ ನಾನು ನಾಳೆ ಅಪ್ಲೋಡ್ ಮಾಡ್ತೇನೆ. ಮತ್ತು ಅದಾದ ನಂತರ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡಬೇಕಿತ್ತು. ಅದೇನಂತಂದರೆ, ನಾವು ಈ ಸಲ ಮ್ಯಾಥ್ಸು ಮತ್ತು ರೀಸನಿಂಗಿಗೆ ಕ್ಲಾಸಸ್ ತಗೊಳ್ಳಲಿದ್ದೇವೆ.
ಮತ್ತು ಈ ಸಲ ನಾವು ಕರ್ನಾಟಕ ಮಾಕ್ ಟೆಸ್ಟ್ ಎಲ್ಲ ಫ್ರೀ ತಗೊಳ್ಳಲಿದ್ದೇವೆ. ಆಲ್ ಕರ್ನಾಟಕ ಮಾಕ್ ಟೆಸ್ಟ್ ಕೂಡ ತಗೊಳ್ಳಲಿದ್ದೇವೆ. ಅದನ್ನು ನಮ್ಮ ದಿ ಟಾರ್ಗೆಟ್ 100 ಆ್ಯಪ್ ಮಾಡ್ತಾ ಇದ್ದೇವೆ. ಸೊ ಆ ಆ್ಯಪ್ನ ಗಣೇಶ ಚತುರ್ಥಿಯಂದು 7ನೇ ತಾರೀಕು ನಾವು ಲಾಂಚ್ ಮಾಡ್ತೇವೆ. ಸೊ ಅದರಲ್ಲಿ ನಿಮಗೆ ಎಲ್ಲ ಮಾಹಿತಿಯನ್ನು ನಾನು ಕೊಡ್ತೇನೆ ನಾಳೆ ಅಥವಾ ನಾಡ್ದು. ಈಗಾಗಲೇ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ತಿಳಿಸಿದ್ದೇನೆ. ಸೊ ನಾವು ನೆಕ್ಸ್ಟ್ ಅತಿ ಶೀಘ್ರದಲ್ಲಿ ಮ್ಯಾಥ್ಸು, ರೀಸನಿಂಗು ಮತ್ತು ಮಾಕ್ ಟೆಸ್ಟ್ಗಳನ್ನ, ಮತ್ತು ಇದರ ಜೊತೆ 2024 ಮಾಕ್ ಟೆಸ್ಟ್ ಕೂಡ ಇರುತ್ತೆ. 2024 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಇರುತ್ತೆ. ಸೊ ಈ ಆ್ಯಪಲ್ಲಿ ನಾವು RPFದು, RRBದು ಎಲ್ಲ ಕ್ವಶನ್ಸ್ನ ಕನ್ನಡದಲ್ಲಿ ಅಪ್ಲೋಡ್ ಮಾಡ್ತೇವೆ. ಸೊ ಹಾಗಾಗಿ ಈ ಆ್ಯಪ್ನ ನಾವು ಭಾಳ ಅಚ್ಚುಕಟ್ಟಾಗಿ ಡೆವಲಪ್ ಮಾಡಿಕೊಂಡು ಕರೆಕ್ಟಾಗಿ ನಿಮಗೆ ಮಾಹಿತಿಯನ್ನು ತಲುಪಿಸಬೇಕು ಮತ್ತು ನಿಮಗೆ ರಿಸೋರ್ಸನ್ನು ಕೊಡಬೇಕು ಅಂತಲೇ ಈ ಆ್ಯಪ್ನ ಡೆವಲಪ್ ಮಾಡ್ತಾ ಇರೋದು. ಸೊ ಹಾಗಾಗಿ ಈ ಆ್ಯಪ್ ಲಾಂಚ್ ಆದ ತಕ್ಷಣ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ಬೇಕಾಗಿರೋ ಮಾಹಿತಿಯನ್ನು ತೆಗೆದುಕೊಂಡು ನೀವು ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಬೋದು ಅಂತ ಹೇಳ್ತಾ ಈ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ಲ ವಿಡಿಯೋನ ಸರಿಯಾಗಿ ನೋಡಿದ್ದೀರಾ ಅಂತ ಅನ್ಕೋತಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಅದಕ್ಕೆ ನಾನು ಉತ್ತರಿಸ್ತೀನಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ, ಮತ್ತು ಈ ನಮ್ಮ SSC ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.